ಬಹಳಷ್ಟು ಉತ್ತೇಜನ ನೀಡಲು ಬಂದಂತಹ ಬೆಂಗಳೂರಿನ ಯುವ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಇವರು ನಿಮ್ಮ ಮುಂದೆ ಧಾರ್ಮಿಕದ ಹಿತನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಹರಿ ಓಂ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವಾ ಪ್ರಣಮಾಮಿರ್ಮೂರ್ಮುಹುಂ ರತ್ನಾಕರಾಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜಶಿರತ್ನಾಢ್ಯಂ ವಂದೇ ಭಾರತ ಮಾತರಂ. ಕ್ಷೇತ್ರದ ಗ್ರಾಮ ದೇವತೆಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ಕ್ಷೇತ್ರ ದೇವರಾದ ಶ್ರೀ ಅಯ್ಯಪ್ಪ ಸ್ವಾಮಿಯ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಕೋರ್ತಾ, ಕ್ಷೇತ್ರದ ಎಲ್ಲ ದೈವ ದೇವರುಗಳ ಪಾದರವಿಂದಗಳಲ್ಲಿ ಗುರುವರೇಣ್ಯರ ಪಾದರವಿಂದಗಳಲ್ಲಿ ಶರಣಾಗತಿಯನ್ನು ಬೇಡ್ತಾ, ವ್ಯಾಸರದ ಪೀಠದ ಮೇಲೆ ಇಷ್ಟೊತ್ತು ಆಸೀನರಾಗಿದ್ದು ಆಶೀರ್ವಚನವನ್ನು ನೀಡಿದಂಥ ಪರಂಪೂಜಿನಿ ದಿವ್ಯೇತರರಿಗೆ, ನೆರೆದಿರುವ ಎಲ್ಲ ವಿದ್ವದ್ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ನನ್ನ ಹಣೆಯಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಕಾರ್ಯಕ್ರಮಕ್ಕೆ ಬಂದಾಗ ಬಹಳ ಸಂತೋಷ ಆಯಿತು. ಕಾರಣ ಶ್ರೀ ಅಯ್ಯಪ್ಪ ಸ್ವಾಮಿಯ ಭಜನಾ ಮಂದಿರ. ಅಯ್ಯಪ್ಪ ಸ್ವಾಮಿಯನ್ನು ನಾವು ಧರ್ಮಶಾಸ್ತ್ರ ದೇವರು ಅಂತ ಆರಾಧಿಸ್ತೀವಿ, ಧರ್ಮದ ದೇವರವರು ಅಂತ. ಪಂಚಶಾಸ್ತ್ರ ಪರಂಪರೆಯಲ್ಲಿ 5 ಶಾಸ್ತ್ರಗಳಲ್ಲೂ ಒಂದೊಂದು ಸ್ವರೂಪದಲ್ಲಿದ್ದು 4 ಆಶ್ರಮಗಳಿಗೆ ತನ್ನದೇ ಆದ ಆಶ್ರಯವನ್ನು ನೀಡಿ ಮುಂದೊಂದು ದಿನ ಮೋಕ್ಷದ ಹಾದಿಗೂ ಕರೆದೊಯ್ಯುವಂಥ ಧರ್ಮದ ದೇವರು ಅಯ್ಯಪ್ಪ ದೇವರು ಅಂತ ಪೂಜನೀಯ ಭಾವದಿಂದ ನೋಡಿದವರು ನಾವು. ಕುಳತುಪುಳಿನಲ್ಲಿ ಬಾಲಶಾಸ್ತ್ರ ದೇವರಾಗಿ ಬಾಲ್ಯದಲ್ಲಿ ಯಾವ ರೀತಿ ಬದುಕಬೇಕು ಎಂಬ ಆದರ್ಶ, ಆರ್ಯನ್ ಕೋವಿಲ್ನಲ್ಲಿ ಬ್ರಹ್ಮಚರಿ ಶಾಸ್ತ್ರನಾಗಿ ನಿಂತು ಬ್ರಹ್ಮಚರ್ಯವನ್ನು ಯಾವ ರೀತಿ ಪಾಲಿಸಬೇಕು ಅನ್ನೋ ಆದರ್ಶ, ಆಚನ್ ಕೋವಿನಲ್ಲಿ ಗೃಹಸ್ಥ ಶಾಸ್ತ್ರದಲ್ಲಿ ನಿಂತು ಪೂರ್ಣ ಮತ್ತು ಪುಷ್ಕಲೆಯರೊಂದಿಗೆ ಗೃಹಸ್ಥ ಜೀವನ ಯಾವ ರೀತಿ ನಡೆಸಬೇಕು ಎಂಬ ಆದರ್ಶ, ಆನಂತರ ಏರುಮಲೆಯಲ್ಲಿ ವಿಜಯಶಾಸ್ತ್ರನಾಗಿ ನಿಂತು ಧರ್ಮಕ್ಕೆ ಯಾವ ರೀತಿ ವಿಜಯವನ್ನು ತಂದುಕೊಡಬೇಕು ಎಂಬ ಆದರ್ಶ, ಶಬರಿಮಲೆಯಲ್ಲಿ ವಾನಪ್ರಸ್ಥ ಆಶ್ರಮದಲ್ಲಿ ತಪಸ್ವಿ ಶಾಸ್ತ್ರನಾಗಿ ನಿಂತು ವಾನಪ್ರಸ್ಥ ಜೀವನ ಯಾವ ರೀತಿ ನಡೆಸಬೇಕು ಎಂಬ ಆದರ್ಶ, 4 ಕಳೆದ ನಂತರ ಮುಂದೊಂದು ದಿನ ಕಣ್ಣಿಗೆ ಕಾಣದೇ ಇರುವಂಥ ಒಂದು ಕಂಠಮಲೆಯಲ್ಲಿ ನಿಂತು ಕಣ್ಣಿಗೆ ಕಾಣಿಸಬೇಕಾದ್ರೆ ನಿನ್ನೊಳಗಿರುವಂಥ ಭಗವಂತನ ಒಂದು ಕರೆಯನ್ನು ಕೊಡಪ್ಪ ಅಂತ ಭಗವಂತ ನಮಗೆ ಕೊಟ್ಟ ಆದರ್ಶ, ಈಶಾವಾಸ್ಯ ಉಪನಿಷತ್ತಿನ ಪ್ರಥಮ ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವ ಮೆತ್ಕಿಂಚ ಜಗತ್ಯಾಂ ಜಗತ್ತೇನ ಏನೇ ತಿಕ್ತೇನ ಭುಂಜೀತ ಮಾಗೃಧಕ್ಕಸ್ಯ ಸ್ವಿಧನಂ. ಜಗತ್ತನ್ನು ಆವರಿಸಿಕೊಂಡಿರುವಂಥ ಭಗವಂತ ನಮ್ಮನ್ನು ದಾಟಿ ಹತ್ತುಡಿ ಎತ್ತರದಲ್ಲಿದ್ದಾನಪ್ಪ. ಅವನನ್ನು ಹುಡುಕಬೇಕಂದ್ರೆ ಎಲ್ಲಿ ಹುಡುಕಬೇಕಂದ್ರೆ ಅದೇ ಈಶಾವಾಸ್ಯ ಉಪನಿಷತ್ತಿನ 5ನೇ ಮಂತ್ರ ತದೇ ಜತಿ ತನ್ನೇ ಜತಿ ತದ್ದೂರೇ ತದ್ವಂತಿಕೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಬಾಹ್ಯತಃ. ಎಲ್ಲದರ ಒಳಗೂ ನಿಂತು ಎಲ್ಲದರ ಹೊರಗೂ ನಿಂತು ಎಲ್ಲದರ ಒಳಗೆ ಚಾಲನಾ ಶಕ್ತಿಯಾಗಿ ಎಲ್ಲದರ ಹೊರಗೆ ಚಾಲಕ ಶಕ್ತಿಯಾಗಿ ಇಡೀ ಜಗತ್ತನ್ನು ನಿರ್ವಹಿಸುತ್ತಿರುವಂಥ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರುತ್ತಿರುವಂಥ ಭಗವಂತನಿದ್ದಾನೆ. ಅವನು ನಿನ್ನೊಳಗೂ ಇದ್ದಾನೆ. ಒಳಗಿರುವಂಥ ಭಗವಂತನ ಒಂದು ಕರೆ ಕಟ್ಟು ನೋಡು ಸಾಕು, ಎದುರಿಗೆ ಬಂದು ನಿಲ್ತಾನೆ ಎಂಬ ಈಶಾವಾಸ್ಯ ಉಪನಿಷತ್ತಿನ ಆದರ್ಶವಾಗಿ ಆ ಕಂಠಮಲೆಯಲ್ಲಿ ಕಣ್ಣಿಗೆ ಕಾಣದಿರುವ ಸ್ಥಿತಿಯಲ್ಲಿ ನಿಂತು ಒಂದು ಕರೆಯನ್ನು ಕೊಡು ಸಾಕು, ಕಣ್ಣು ಮುಂದೆ ದರ್ಶನ ಕೊಡ್ತೀನಿ ಅಂತ ಅಯ್ಯಪ್ಪ ಸ್ವಾಮಿ ನಮಗೆ ಕೊಟ್ಟಂಥ ಆದರ್ಶ. ಆ ಪಂಚಶಾಸ್ತ್ರ ಪರಂಪರೆಯನ್ನು ನೋಡೋದಾದರೆ ಒಂದಲ್ಲ ಒಂದು ರೀತಿಯಲ್ಲಿ ಧರ್ಮದಲ್ಲಿ ಯಾವ ರೀತಿ ಬದುಕಬೇಕು 4 ಆಶ್ರಮಗಳಲ್ಲಿ ಅಂತ ತೋರಿಸ್ಕೊಟ್ಟು ಹೋದಂಥವ್ರು ಅಯ್ಯಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಯನ್ನು ನಾವು ಯಾರು ಬರಮಾಡಿಕೊಂಡಿದ್ದಲ್ಲ, ತಾನೇ ಬಂದದ್ದು. ಬೇರೆಲ್ಲ ದೇವರಿಗೆ ನಾವು ಆಹ್ವಾನವನ್ನು ಕೊಡಬೇಕು. ಅಯ್ಯಪ್ಪ ಸ್ವಾಮಿ ತಾನೇ ಖುದ್ದು ಕೈಲಾಸವನ್ನು ಬಿಟ್ಟು ನನ್ನದೇ ಜನರು, ನನ್ನದೇ ಮಕ್ಕಳು, ನನ್ನದೇ ನಾಡಿನಲ್ಲಿ ನನ್ನ ಮನೆಯನ್ನು ಮಾಡಿ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ ಅಂತ ಧರ್ಮ ರಕ್ಷಣೆಗೆ ಧರ್ಮವೇ ಅವತರಿಸಿ ಬಂತಲ್ಲ. ಆದ್ದರಿಂದ ಅಯ್ಯಪ್ಪ ಸ್ವಾಮಿಯನ್ನು ಧರ್ಮಶಾಸ್ತ್ರ ದೇವರು ಅಂತ ಪೂಜಿಸೋದು. ನಾವು ಧರ್ಮವನ್ನು ಕಾಪಾಡಲಿಕ್ಕೆ ಬಂದಂಥ ಧರ್ಮದ ಸ್ವರೂಪ ದೇವರು ಅಯ್ಯಪ್ಪ ಸ್ವಾಮಿ ಅಂತ. ನಾವು ಭಕ್ತರಾಗಿದ್ದಲ್ಲ, ಆತ ನಮ್ಮನ್ನು ಭಕ್ತ ಮಾಡಿಸಿಕೊಂಡಿದ್ದು. ಧರ್ಮದ ಹಾದಿನಲ್ಲಿ ನಡೀಲಿಕ್ಕೆ ಇಷ್ಟು ಜನ ಬೇಕಾಗಿದ್ದಾರೆ ಧರ್ಮ ರಕ್ಷಣೆಗೆ ಅಂತ. ಆದ್ದರಿಂದ ಅಯ್ಯಪ್ಪ ಮಾಲೆಯನ್ನು ಧರಿಸೋದು. ನಾವು ಅವನ ಹಾದಿಯನ್ನು ನಡೀತಿದ್ದೀವಿ, ಧರ್ಮವನ್ನು ಧರಿಸಿಕೊಂಡು ನಡೀತಿದ್ದೀವಿ ಅಂತ. ಮಾಲೆ ಧರಿಸೋದು ಏನು ಅಂತ ಕೇಳಿದ್ರೆ ಧರ್ಮ ಧರಿಸೋದು. ಯಾವುದು ಧರ್ಮ ಅಂದರೆ ಶಾಸ್ತ್ರಕಾರರು ಉತ್ತರ ಕೊಡ್ತಾರೆ, ಧಾರಿ ಅಂತ ಇತಿ ಧರ್ಮ. ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ಜೀವನದ ಕ್ಷಣಕ್ಕೂ ಧರಿಸಿಕೊಂಡು ಓಡಾಡೋದಿದೆಯಲ್ಲ, ಆ ಧರ್ಮಶಾಸ್ತ್ರ ದೇವರ ಮುಂದೆ ನಾವು ಮಾಡುವಂಥ ಪ್ರಮಾಣ ಅದು. ನಿನ್ನ ಧರ್ಮದ ಹಾದಿನಲ್ಲಿ ನಡಿಲಿಕ್ಕೆ ಧರ್ಮವನ್ನೇ ಧರಿಸಿಕೊಂಡು ಓಡಾಡ್ತಿದ್ದೀವಪ್ಪ, ಅದರ ಪ್ರೇರಣೆಯಾಗಿ ಕಣ್ಣಿಗೆ ಕಾಣಿಸುವಂಥ ಒಂದು ಮಾಲೆ ಧರಿಸಿದ್ದೀವಿ ನಿನ್ನ ಹೆಸರಲ್ಲಿ ಅಂತ ಅಯ್ಯಪ್ಪ ಸ್ವಾಮಿಗೆ ನಾವು ಮಾಡುವಂಥ ಪ್ರಮಾಣ ಅದು. ಆ ಅಯ್ಯಪ್ಪ ಸ್ವಾಮಿ ಇಲ್ಲಿವರೆಗೂ ಧರ್ಮದ ರಕ್ಷಣೆಯನ್ನು ನಿರಂತರ ಮಾಡ್ತಾ ಬಂದಿದ್ದಾರೆ, ನಮ್ಮ ಕೈಯಿಂದ ಮಾಡಿಸ್ಕೊಂಡು ಬಂದಿದ್ದಾರೆ. ಆ ಧರ್ಮ ರಕ್ಷಣೆ ಹೀಗೆ ಮುಂದುವರಿಬೇಕಲ್ಲ. 18 ಮೆಟ್ಟಿಲು ಅದರದೇ ಸಂಕೇತ. ಧರ್ಮದ ಹಾದಿಯಲ್ಲಿ ನಡೆದರೆ ಯಾವ ರೀತಿ ಭಗವಂತನ ತಲುಪ್ತಿಯ 8 ಜೀವಾತ್ಮ 10 ಪರಮಾತ್ಮ 18 ಮೆಟ್ಟಲು ಒಟ್ಟು ಮೀರಿದಾಗ ಆ ಅಯ್ಯಪ್ಪ ಸ್ವಾಮಿಯ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋದು ನಮ್ಮ ಪೂರ್ವಿಕರು ಹಾಕಿಕೊಟ್ಟಂಥ ಆದರ್ಶ ನಮಗೆ. ಆ ಕೃಪಾ ಕಟಾಕ್ಷನ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಧರ್ಮದ ಹಾದಿಯಲ್ಲಿ ನಡೆದುಕೊಂಡು ಬಾ ಅಂತ ಭಗವಂತ ನಮಗೆ ಕೊಟ್ಟ ಪ್ರೇರಣೆ. ಆ ಧರ್ಮದ ಹಾದಿಯಲ್ಲಿ ನಡಿಬೇಕು ಅಂದರೆ ಭಗವಂತ ತೋರಿಸಿಕೊಟ್ಟಂಥ ಆದರ್ಶವನ್ನು ಪಾಲಿಸಬೇಕು. ಧರ್ಮ ರಕ್ಷಣೆಗೆ ಧರ್ಮ ದೇವರಾಗಿ ಭಗವಂತನ ಅವತರಿಸಿ ಬಂದು ಮಾಡಿದಂಥ ಕೆಲಸ ನಮ್ಮನ್ನು ಸಂಘಟಿಸಿದ್ದು. ಇಡೀ ಜಗತ್ತಿನಲ್ಲಿ ಮತ್ತೊಂದು ಧರ್ಮಕ್ಕೆ ಹೆಸರಾಗುವಂಥ ಒಂದು ನಾಡನ್ನು ಸೃಷ್ಟಿ ಮಾಡಬೇಕು ಅಂದಾಗ ಕಡಲ ತೀರದಲ್ಲಿ ಪರಶುರಾಮರ ಕೊಡಲಿಯಿಂದ ಒಂದು ಇಡೀ
ನಗರವನ್ನು ಸೃಷ್ಟಿ ಮಾಡೋದು, ಒಂದು ಇಡೀ ಭೂಪ್ರದೇಶವನ್ನು ಸೃಷ್ಟಿ ಮಾಡಿದ್ರು. ಅದನ್ನು ದೇವರ ನಾಡು ಅಂತ, ತುಳುನಾಡು ಅಂತ ಇವತ್ತಿಗೂ ಆರಾಧಿಸ್ಕೊಂಡು ಬರ್ತೀವಿ ಮಣ್ಣನ್ನು ನಾವು. ಆ ತುಳುನಾಡಿನಲ್ಲಿ ಮತ್ತೊಮ್ಮೆ ಆ ಭಗವಂತನ ಧರ್ಮದೇವರ ಅವತಾರದ ಧರ್ಮದೇವರಿಗಂತಲೇ ಒಂದು ಜಾಗವನ್ನು ಶಬರಿಮಲೆಯಲ್ಲಿ ಕಟ್ಟಿಕೊಟ್ಟಿದ್ದು ಇದೇ ಪರಶುರಾಮರು ಅಯ್ಯಪ್ಪ ಸ್ವಾಮಿಗೆ. ಆ ಪರಶುರಾಮರು ನಿತ್ತು ನಮಗೆ ಆದರ್ಶ ಕೊಟ್ಟು ಹೋಗಿದ್ದಾರೆ ಧರ್ಮರಕ್ಷಣೆಯನ್ನು ಮಾಡಿ. ಧರ್ಮರಕ್ಷಣೆ ಯಾವುದರ ಮೂಲಕ ಮಾಡ್ತೀರಾ? ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಮಗೆ ಕೊಟ್ಟಂತ ಕರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮರುಜಾಮ್ಯಹಂ ಪರಿತ್ರಾಣಯ ಸಾಧುರ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ, ಧರ್ಮರಕ್ಷಣೆಯನ್ನು ಮಾಡಿಕೊಂಡು ಹೋಗ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮರಕ್ಷಣೆಗೆ ಯಾವ ಅವತಾರ? ಭಗವಂತನಾದಂಥ ಕೃಷ್ಣ ಪರಮಾತ್ಮ ಕರೆ ಕೊಟ್ಟರು. ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಆದ್ದರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಬಾಂಧವರು. ನಮ್ಮಲ್ಲಿ ಸಂಘಟಿತ ಬಲ ಬೇಕು. ಆದರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ. ಜಗತ್ತಿನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ ಇಡೀ ಜಗತ್ತಿನಾದ್ಯಂತ. ಆದರೆ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನು ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು ಅಂದರೆ ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕ್ಕೂ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್ ಆಗ್ತಾರೆ, ಒಬ್ಬ ಹಿಂದೂ ಮರಾಠ ಆಗ್ತಾರೆ, ಒಬ್ಬ ಹಿಂದೂ ರಾಜ್ಪೂತ್ ಆಗ್ತಾರೆ, ಒಬ್ಬ ಹಿಂದೂ SC ಆಗ್ತಾರೆ, ಒಬ್ಬ ಹಿಂದೂ ST ಆಗ್ತಾರೆ, ಒಬ್ಬ ಹಿಂದೂ ಶೆಟ್ಟಿ ಆಗ್ತಾರೆ, ಒಬ್ಬ ಹಿಂದೂ ಮೊಗವೀರ ಆಗ್ತಾರೆ. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂಥ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರು ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದರೂ ಕೆಲಸ ಮಾಡೋಣ, ನಮ್ಮನ್ನು ನಾವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದರೂ ಹೇಳ್ಕೊಂಡು ತಿರುಗಾಡೋಣ, ಯಾವ ಸಿದ್ಧಾಂತ ಬೇಕಾದರೂ ಪಾಲಿಸೋಣ. ಆದರೆ ನಮ್ಮ ರಾಜಕೀಯ ಆಸಕ್ತಿ, ನಮ್ಮ ಸಿದ್ಧಾಂತ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ನಮ್ಮ ಧರ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಬರಬೇಕಾಗಿರುವಂಥ ಸಂಘಟಿತ ಬಲ, ಯಾವ ಕ್ಷಣಕ್ಕೆ ಆ ಸಂಘಟಿತ ಬಲ ನಮ್ಮಲ್ಲಿ ಬರುತ್ತೋ ಆಗ ಮಾತ್ರ ಧರ್ಮ ರಕ್ಷಣೆ. ಈ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಬರೋದು ಯಾವತ್ತಿನ ದಿನ? ಹಿಂದೂ ಸಮಾಜ ಸಂಘಟಿತ ಮಾಡ್ಬೋದು, ನಾವು ನಮ್ಮ ಪೂರ್ವಿಕರು ತೋರಿಸ್ಕೊಡ್ರಲ್ಲ. ಉದಾಹರಣೆ ಕೆಲವೇ ಹಿಂದೆ ಅವರು ನಿಂತು ಇದೇ ನೆಲದಿಂದ ಇಡೀ ಹಿಂದೂ ಸಮಾಜಕ್ಕೊಂದು ಕರೆಯನ್ನು ಕೊಟ್ಟಿದ್ರು. रोम में रमे हुए राम के लिए आओ सेवको, बनो सेवको, मिटो कार सेवको, अगर अयोध्या में बहती सरयू नदी को अपने लहू से लाल करना पड़े तो डरो ना कार सेवको. ರೋಮದಲ್ಲಿ ರಮಿಸಿರುವಂತ ರಾಮರಿಗೋಸ್ಕರ ಕಾರ ಸೇವಕರಾಗಿ ಹಿಂದೂಗಳೇ, ಸಮಯ ಬಂದ್ರೆ ಅಯೋಧ್ಯೆಯಲ್ಲಿ ಹರಿತಿರುವಂತ ಸರಿಯೂ ನದಿಯನ್ನು ಭಾಗಿಸುವ ಸಂದರ್ಭ ಬಂದರೂ ಹಿಂಜರಿದಿರ ಕಾರ ಸೇವಕರೇ. ಒಂದು ಅಶೋಕ್ ಸಿಂಗಾಲ್ಜಿ ಅವರ ಕರೆಗೆ ಹೋಗೊಟ್ಟು ನನ್ನ ನಿಮ್ಮ ಹಿರಿಯರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ ಬಂದಿದ್ರಲ್ಲ. ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಆಸಕ್ತಿಗಳೆಲ್ಲ ಒಳ ಜಗಳಗಳ ಹಿಂದೂ ಧರ್ಮ ಚಿತ್ರಾಡಿಗೆ ಬಂದು ಶ್ರೀರಾಮರಿಗೋಸ್ಕರ ಅಂತ ಏಕಂಠ ಸ್ವರೂಪವಾಗಿ ಆ ರಾಮರಿಗೆ ಜಯಘೋಷಗಳನ್ನು ಹಾಕ್ತಾ ಅಯೋಧ್ಯೆ ನಿಂತಂತ 3.5 ಲಕ್ಷ ಜನ ಬಹಳ ಜನ ತಾಯಿಂದ್ರು ನೆನ್ಪಿಟ್ಕೊಳ್ಬೇಕು. ರಾಮರ ರಾಮ ಸಾಕಾರಗೊಂಡಿರೋ ಕಾರಣ ಅಂದು ರಾಮರ ಕಾರ ಸೇವೆ ಸಾಕಾರಗೊಳಿಸಲಿಕ್ಕೆ ಅಯೋಧ್ಯೆಯಲ್ಲಿ ಸಜ್ಜಾಗಿ ನಿಂತಿದ್ದಂಥ 3.5 ಲಕ್ಷ ಜನ ಕಾರ್ಯಕರ್ತರಲ್ಲಿ 36,000 ಜನ ತಾಯಿಂದ್ರು ಹೆಣ್ಣು ಮಕ್ಕಳು ಮುಂದೆ ನಿಂತು ರಾಮರಿಗೋಸ್ಕರ ಶ್ರಮಿಸಿದ್ದಾರೆ. ಮಾತಾ ಉಮಾ ಭಾರತಿ ಕಾವಿತಂಬರಿ ಜೊತೆಗೆ 36,000 ಜನ ತಾಯಿಂದ್ರು ಕೈ ಕೈ ಹಿಡಿದು ಮಾನವ ಸರಪಳಿಗಳನ್ನು ಮಾಡಿ ರಾಮರಿಗೆ ಭಜನೆಗಳನ್ನು ಹಾಡುತ್ತಾ, गानಗಳನ್ನು ಹಾಡುತ್ತಾ, कंकर कंकर शंकर जिसका प्राण प्राण में गीता है, जीवन की धड़कन रामायण पग पग पर बनी पुनीता है, यदि राम नहीं है श्वासों में जीवन का गठरीता है, नरना हर्षि पुरुषोत्तम का हम मंदिर भव्य बनाएंगे, सौगंध राम की खाते हम मंदिर वही बनाएंगे ಅಂತ ನಮ್ಮ ತಾಯಿಂದ್ರು ಹಾಡ್ತಾ ರಾಮರಿಗೆ ಕಾರ ಸೇವೆಯನ್ನು ಸಲ್ಲಿಸಿದ್ರಲ್ಲ. ಆ ನಮ್ಮ ತಾಯಿಂದ್ರ ಸಂಘಟಿತ ಬಲ
ಆ 3.5 ಲಕ್ಷ ಜನ ಹಿಂದೂ ಬಾಂಧವರ ಸಂಘಟಿತ ಬಲದ ಶ್ರಮ ಪರಿಣಾಮ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು. ಪ್ರತಿಫಲವಾಗಿ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕರ ಬಲಿದಾನಗಳ ನಂತರ ಇಂದು ನನಸಾಗಿರುವಂಥ ಶತಮಾನಗಳ ಕನಸು ನಮ್ಮ ಅಯೋಧ್ಯೆ ರಾಮಲಲ್ಲಾರ ರಾಮ ಮಂದಿರ ಇವತ್ತು ಕಣ್ತುಂಬಿಸ್ಕೊಳ್ತಿದ್ದೀವಿ. ಅಖಂಡವಾದಂಥ ರಾಮ ಮಂದಿರದ ಗರ್ಭಗುಡಿಯ ಗೋಪುರದ ಮೇಲೆ ಇವತ್ತು ರಾಮರಿಗೋಸ್ಕರ ಅಂತ ಧರ್ಮಧ್ವಜ ಹಾರಾಡ್ತಿದೆ ಅಂದರೆ ಅದಕ್ಕೆ ಕಾರಣ ಹಿಂದೂಗಳಲ್ಲಿ ಹುಟ್ಟಿದಂಥ ಒಂದು ಸಂಘಟಿತ ಬಲ. ಈಗ ರಾಮ ಮಂದಿರ ಕಟ್ಟಿದ್ದಾಯ್ತಲ್ಲ, ಪೂರ್ಣ ರಾಮ ಮಂದಿರ ನಿರ್ಮಾಣ ಆಗಿದೆ, ಧರ್ಮಧ್ವಜವನ್ನು ಏರಿಸಿ ಆಯಿತು, ಧರ್ಮದ ಕೆಲಸ ಮುಗೀತಲ್ಲ ಅಂತ ಹಿಂದೂ ಸಮಾಜ ಈಗ ಸುಮ್ಮನೆ ಕೂರೋದಲ್ಲ. ಕಾರ್ಯ ಸಾಕಾರಗೊಂಡಿರೋದು ಒಂದು ಅಯೋಧ್ಯೆ ರಾಮ ಮಂದಿರದ ಅಷ್ಟೇ. ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ. ಮುಂದೆ ಯಾವುದು ಧರ್ಮದ ಕಾರ್ಯ? ಸಂಘಟನೆ ಹಿರಿಯರು ಕರೆ ಕೊಡ್ತಾರೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು, ಮುಂದೆ ಭಾರತ್ ಕಾ ಪ್ರತ್ಯೇಕ ಗರ್ ಅಯೋಧ್ಯ ಬನಾಯಂಗೆ, ಭಾರತದ ಮನೆಗಳನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯೆ ಆಗೋದಂದ್ರೇನು? ಹಿಂದೂ ಮನೆಯಲ್ಲಿ ಹುಟ್ಟಿ ಬರುವಂಥ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರರಂತೆ ಹುಟ್ಟಿ ಬರಬೇಕು. ಹಿಂದೂ ಮನೆಯಲ್ಲಿ ಬೆಳೆಯುವಂಥ ಒಬ್ಬೊಬ್ಬ ಹೆಣ್ಣು ಮಗಳು ಸೀತಾಮಾತೆ ಅಂತೆ ಜಾನಕಿ ಅಂತೆ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತಾವೆ. ಆದರೆ ಮನೆಗಳಲ್ಲಿ ಶ್ರೀರಾಮಚಂದ್ರರಂಥ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂಥ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ದರಿಂದ ನಮ್ಮ ತಾಯಿಂದರು ಜಾಗೃತರಾಗುವಂಥ ಅವಶ್ಯಕತೆ ಇದೆ. ಪೋಷಕರು ಜಾಗೃತರಾಗಿ ಮನೆ ಮಕ್ಕಳನ್ನು ಜಾಗೃತಗೊಳಿಸಿ ಮನೆ ಮಕ್ಕಳಲ್ಲಿ ಧರ್ಮದ ಬೋಧನೆಯನ್ನು ಮಾಡಿ, ಯಾವುದ್ರ ಮೂಲಕ ಧರ್ಮ ಬೋಧನೆ? ಧರ್ಮ ಗ್ರಂಥಗಳ ಸ್ವರೂಪದಲ್ಲಿ ಧರ್ಮದ ಜ್ಞಾನವನ್ನು ತಲುಪಿಸುವ ಮೂಲಕ, ಧರ್ಮ ಸಂಸ್ಕಾರ ಕೊಡುವ ಮೂಲಕ. ನಮ್ಮ ಗ್ರಂಥಗಳನ್ನು ನಮ್ಮ ಪೂರ್ವಿಕರು ರಚನೆ ಮಾಡಿದ್ದೇ ಧರ್ಮ ಜಾಗೃತಿ ಆಗಲಿ ಅಂತಲ್ವಾ? ಯಾವ ಕಾಲಘಟ್ಟಕ್ಕದು? ಕುರುಕ್ಷೇತ್ರ ರಣರಂಗದಲ್ಲಿ ಭೀಷ್ಮ ಪಿತಾಮರು ಶರಾಶ್ರಯ ಮೇಲೆ ಮಲಗಿದ್ದಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಭೀಷ್ಮ ಪಿತಾಮರ ದೇಹತ್ಯಾಗ ಆಗಬೇಕು. ದೃಶ್ಯ ನೋಡಿದಂಥ ಶ್ರೀಕೃಷ್ಣ ಪರಮಾತ್ಮನ ಬಾಯಿಂದ ಬಂದಂಥ ಉದ್ಗಾರ ಶ್ರೀವ್ಯಾಸರು ಭಾಗವತದಲ್ಲಿ ಬರೀತಾರೆ, ತಸ್ಮಿನ್ನಸ್ತಂಗತೆ ಭೀಷ್ಮೆ ಪಾಂಡವಾನಾಂ ಧುರಂದರೆ. ಅಸ್ತಂಗತರಾಗ್ತಿದ್ದಾರಪ್ಪ ಅಲ್ಲಿ ಭೀಷ್ಮ ಪಿತಾಮರು. ಅಲ್ಲಿ ಭೀಷ್ಮರು ಮಾತ್ರ ತೀರ್ಕೊಳ್ತಿಲ್ಲ, ಅವರ ಹತ್ರ ಇರುವಂಥ ಪಾಂಡು ಕುಲದ ಕುರು ವಂಶದ ಜ್ಞಾನ ನಾಶವಾಗಿ ಹೋಗ್ತಿದೆ. ಜಗತ್ತಲ್ಲಿ ಯಾರು ಸತ್ರು ಪರವಾಗಿಲ್ಲ, ಅವರ ಹತ್ರ ಇರುವಂಥ ಧರ್ಮ ಜ್ಞಾನ ಸಾಯುವಂತಿಲ್ಲ. ಆದ್ದರಿಂದ ಸಮಸ್ತ ಪಾಂಡವರು ಹೋಗಿ ಭೀಷ್ಮರ ಪದತಲದಲ್ಲಿ ಕೂತು ಅವರ ಹತ್ರ ಇರುವಂಥ ಧರ್ಮಜ್ಞಾನವನ್ನು ಕೈ ಮುಗಿದು ಬೇಡಿಕೊಂಡು ಬನ್ನಿ, ಮುಂದಿನ ತಲೆಮಾರಿಗೆ ತಲುಪಿಸಿ ಹೋಗೋಣ. ಕೃಷ್ಣನ ಮಾತನ್ನು ಕೇಳಿ ಆದರ್ಶದಲ್ಲಿ ಪಾಂಡವರು ಸಮಸ್ತರು ಹೋಗಿ ಭೀಷ್ಮ ಪಿತಾಮರ ಪದತಲದಲ್ಲಿ ಕೂತು ಕಣ್ಣೀರಿಡ್ತಾ ಕೈ ಮುಗಿದು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಿರಿಯರಾದಂಥ ಯುಧಿಷ್ಠಿರರ ಪ್ರಶ್ನೆ, ಕಿಮೈಕಂ ದೈವತಂ ಲೋಕೆ ಕಿಂಬಾಪ್ಯಕಂ ಪರಾಯಣಂ ಸ್ತುವಂತಕ್ಕಂ ಕಮರ್ಚಂತ 6 ಪ್ರಶ್ನೆಗಳು ಮುಂದಿಟ್ರು. ಯುಧಿಷ್ಠಿರನ 16 ಪ್ರಶ್ನೆಗಳಿಗೆ ಭೀಷ್ಮರು ತನ್ನ ಕೊನೆ ಸಮಯದಲ್ಲಿ, ಜೀವನದ ಕೊನೆ ಕಾಲಘಟ್ಟದಲ್ಲಿ ಉತ್ತರ ಕೊಡಲಿಕ್ಕೆ ಶುರು ಮಾಡಿದ್ರು. ತನ್ನ ಜೀವನದ ಕೊನೆ ಕ್ಷಣದಲ್ಲಿ ಶರಾಶ್ರಯ ಮೇಲೆ ಮಲಗಿದ್ದಂಥ ಭೀಷ್ಮರು ಆಡಿದಂಥ ಧರ್ಮದ ಮಾತು, ನೀಡಿದಂಥ ಧರ್ಮ ಬೋಧನೆ ಇವತ್ತು ವಿಷ್ಣು ಸಹಸ್ರನಾಮ ಅಂತ ಜಗತ್ತಿನಲ್ಲಿರುವಂಥ 100 ಕೋಟಿಗೂ ಹೆಚ್ಚು ಜನ ಹಿಂದೂಗಳು ಮನೆಗಳಲ್ಲಿ ಪಠಿಸ್ತೀವಿ. ಆ ಹುಟ್ಟಿದ ವಿಷ್ಣು ಸಹಸ್ರನಾಮ ಯಾವ ಕಾಲಕ್ಕೆ? ನಾನು ಸತ್ತರೂ ನನ್ನಲ್ಲಿರುವಂಥ ಧರ್ಮಜ್ಞಾನ ಮುಂದಿನ ಪೀಳಿಗೆಗೆ ಜೀವಂತವಾಗಿ ತಲುಪಿಸಿ ಹೋಗಬೇಕೆಂಬ ಪ್ರೇರಣೆಯನ್ನು ಭೀಷ್ಮರು ತೊಟ್ಟ ಕಾರಣ. ಮಾನವರು ಬಿಡಿ, ಧರೆಗಿಳಿದು ಬಂದಂಥ ಭಗವಂತನ ಅವತಾರ ಶ್ರೀಕೃಷ್ಣ ಪರಮಾತ್ಮ ಕಲಿಯುಗದಲ್ಲಿ ಬದುಕಿದ್ದಾರೆ 36 ವರ್ಷಗಳ ಕಾಲ. ಅಷ್ಟಾವಿಂಶತಿತಮೇ ಕಲಿಯುಗ ಅಂತ ಶುಕಮುನಿಗಳು ಭಾಗವತದಲ್ಲಿ ಪರೀಕ್ಷಿತನಿಗೆ ಹೇಳುವಂಥ ಮಾತು. 36 ವರ್ಷ ಕಲಿಯುಗದಲ್ಲಿ ಕೃಷ್ಣ ಬದುಕಿದ್ರು. ಕಲಿಯುಗದಲ್ಲಿ ಕೃಷ್ಣಕ್ಕೆ ಯಾವ ಕೆಲಸವನ್ನು ಮಾಡಿ ಹೋದ್ರು? ಕೃಷ್ಣನಿಗೆ 104 ವರ್ಷ ಆಗಿದೆ. ಇನ್ನು 6 ತಿಂಗಳುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿ. ಉದ್ಧವನನ್ನು ಕರೆದು ಕೃಷ್ಣ ಹೇಳ್ತಾರೆ, ಉದ್ಧವ, ಇನ್ನು ಕೆಲವು ಸಮಯದಲ್ಲಿ ನನ್ನ ಅವತಾರ ಸಮಾಪ್ತಿ ಆಗುತ್ತಪ್ಪ, ನಾನು ಭೂಲೋಕವನ್ನು ಬಿಟ್ಟು ತೆರಳುತ್ತೀನಿ. ನಾನು ಸತ್ತರೂ ಪರವಾಗಿಲ್ಲ, ನನ್ನ ಅವತಾರ ಸಮಾಪ್ತಿ ಆದರೂ ಪರವಾಗಿಲ್ಲ, ನನ್ನಲ್ಲಿರುವಂಥ ಧರ್ಮಜ್ಞಾನ ಸ್ತಬ್ಧಗೊಳ್ಳುವಂತಿಲ್ಲ. ನನ್ನ ಹತ್ರ ಇರುವಂಥ ಸಮಸ್ತ ಧರ್ಮಜ್ಞಾನ ನಿನಗೆ ದಾರಿ ಎರೆದು ಕೊಡ್ತೀನಿ. ಕೊಟ್ಟ ಧರ್ಮಜ್ಞಾನ ತಲೆ ಮೇಲೆ ಹೊತ್ತುಕೊಂಡು ಬದ್ರಿ ಆಶ್ರಮಗಳಿಗೆ ಹೋಗು. ಇಡೀ ಭಾರತದಾದ್ಯಂತ ಗಂಗೆ ಹರಿದು ಬಂದಾಗೆ ಬದ್ರಿ ಆಶ್ರಮದ ಋಷಿಮುನಿಗಳ ಬಾಯಿಗಳಿಂದ ಜ್ಞಾನಗಂಗೆಯೂ ಭಾರತ ದೇಶದಾದ್ಯಂತ ಹರಿದು ಬರಲಿ ಅಂತ ಕೃಷ್ಣ ಪ್ರೇರಣೆಯನ್ನು ಕೊಟ್ಟು ಉದ್ಧವನಿಗೆ ಧರ್ಮ ಬೋಧನೆ ಮಾಡಿದ್ರು. ಅದನ್ನು ಇವತ್ತಿಗೂ ಉದ್ಧವ ಗೀತೆ ಅಂತ ಮನೆಗಳಲ್ಲೂ ಹಿಂದೂಗಳು ಜಪಿಸ್ತೀವಿ, ಪಠಿಸ್ತೀವಿ, ಕೇಳ್ತೀವಿ. ಯಾಕ ಕಷ್ಟ ಪ್ರಯತ್ನವನ್ನು ಕೃಷ್ಣ ಪಟ್ಟಿದ್ದು? ಸ್ವತಃ ಭಗವಂತನೇ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ, ನಮೇ ಪಾರ್ಥಾಸಿ ಕರ್ತವ್ಯಂ ತ್ರಿಶುಲೋಕೇಶು ಕಿಂಚನ. ಅರ್ಜುನ, ಪಾರ್ಥ, 3 ಲೋಕಗಳಲ್ಲೂ ನಾನು ಮಾಡಬೇಕಾದಂಥ ಕೆಲಸ ಯಾವುದೂ ಇಲ್ಲಪ್ಪ. ನಾನು ತ್ರಿಗುಣಾತೀತನು, ಎಲ್ಲವನ್ನು ಮೀರಿ ನಿಂತವು ನಾನು ಭಗವಂತ. ನನಗೆ ಯಾವ ಕೆಲಸ ಕರ್ತವ್ಯಗಳ ಬಂಧನ ಇಲ್ಲದಿದ್ದರೂ ಕೂಡ ಪ್ರತಿ ಯುಗ ಧರಿಸಿ ಬರ್ತೀನಿ, ಇಲ್ಲಿ ಧರ್ಮದ ಕೆಲಸ ಮಾಡಿ ಹೋಗ್ತೀನಿ, ಧರ್ಮ ಸ್ಥಾಪನೆಗೆ. ಯಾಕೆ ಮಾಡ್ತೀನಿ? ನವಾಪ್ತವ್ಯಂ ಅವಾಪ್ತವ್ಯಂ ಮನುಷ್ಯ ಏವ ಶಪಥ
ಸಂತೋಷ. ನಾನು ಮಾಡಿದ್ದನ್ನೇ ಮನುಷ್ಯರು ಮಾಡೋದು. ನಾನು ಧರ್ಮದ ಕೆಲಸ ಮಾಡಲಿಲ್ಲ ಅಂದರೆ ಮಾನವರೆಲ್ಲರೂ ಅರೆ ಭಗವಂತನೇ ಧರ್ಮದ ಕೆಲಸ ಮಾಡಲಿಲ್ಲ, ನಾನು ಯಾಕೆ ಮಾಡಬೇಕಂತ ಸುಮ್ಮನೆ ಆಗ್ತಾರೆ. ಆದ್ದರಿಂದ ಯುಗ ಯುಗಕ್ಕೂ ಅವತರಿಸಿ ಬಂದು ಪ್ರೇರಣೆ ಕೊಟ್ಟು ಹೋಗ್ತೀನಿ, ನಾನು ಧರ್ಮಕ್ಕೋಸ್ಕರ ಶ್ರಮಿಸಿದ್ದೀನಿ, ನೀವು ಬಂದು ಧರ್ಮಕ್ಕೆ ಶ್ರಮಿಸಿ ಅಂತ ಭಗವಂತನೇ ಆ ಮಟ್ಟದ ಪ್ರೇರಣೆ ನಮಗೆ ಕೊಟ್ಟೋದಳ ಧರ್ಮ ರಕ್ಷಣೆಗೆ. ಯಾವ ಕಾರಣಕ್ಕೋಸ್ಕರ ನಮ್ಮ ಪೂರ್ವಿಕರು ಶ್ರಮಿಸಿದ್ದು ಒಂದಲ್ಲ ಒಂದು ರೀತಿಯಲ್ಲಿ. ಡಾಕ್ಟರ್ ಮೀನಾಕ್ಷಿ ಜೈನ್ ಅವರು ಬರೆದಿರುವಂಥ ಒಂದು ಪುಸ್ತಕ ಇದೆ, ಫ್ಲೈಟ್ ಆಫ್ ಡೈಟೀಸ್ ಅಂತ. ದಯವಿಟ್ಟು ಸಮಯ ಸಿಕ್ಕಾಗ ಪುಸ್ತಕವನ್ನು ಓದಿ ನೋಡಿ. ಆ ಪುಸ್ತಕದಲ್ಲಿ ಲೇಖಕಿ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ, ಯಾವುದೋ ರಾಜಸ್ಥಾನದಲ್ಲಿರಬೇಕಾದಂಥ ಕಾಟುಶ್ಯಾಮನ ಮೂರ್ತಿಗಳು ಇವತ್ತು ದಕ್ಷಿಣ ಭಾರತದ ಕಡಲ ತೀರ್ಥಗಳಲ್ಲಿ ಸಿಗ್ತವೆ. ಎಲ್ಲೋ ಗೋವಾದಲ್ಲಿರಬೇಕಾದಂಥ ಪಣಿಜಿನಲ್ಲಿರಬೇಕಾದಂಥ ದೇವರ ಮೂರ್ತಿಗಳು ಕರಾವಳಿಯ ಭಾಗದಲ್ಲಿ ಸಿಗ್ತವೆ. ಎಲ್ಲೋ ಇರಬೇಕಾದಂಥ ದೇವರ ಮೂರ್ತಿಗಳು ಮತ್ತೆಲ್ಲೂ ಸಿಗ್ತಾವಲ್ಲಪ್ಪ. ರಂಗನಾಥನ ಸ್ವಾಮಿ ದೇವರ ಮೂರ್ತಿಗಳು, ಉತ್ಸವ ಮೂರ್ತಿಗಳು ತಿರುಪತಿ ತಿಮ್ಮಪ್ಪನ ಬೆಟ್ಟದಲ್ಲಿ ಸಿಕ್ಕಿದ್ವು ಶತಮಾನಗಳ ಹಿಂದೆ. ಯಾಕಿಂತ ಬದಲಾವಣೆಗಳು ದೇಶದಲ್ಲಿ ಮೂಡಿ ಬಂತು ಅಂತ ಕೇಳಿದಾಗ ಇತಿಹಾಸವನ್ನು ಸ್ಪಷ್ಟ ದೃಷ್ಟಿನಲ್ಲಿ ಓದಿ ನೋಡಿ. ಲೇಖಕರು ಉಲ್ಲೇಖ ಮಾಡ್ತಾರ ಪುಸ್ತಕದಲ್ಲಿ, ನಮ್ಮ ಮೇಲೆ ನಿರಂತರ ದಾಳಿ ಆಯಿತು. ನಮ್ಮ ಮೇಲೆ ನಿರಂತರ ದಾಳಿ ಆದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರು ಮನೆ ಮಠಗಳನ್ನು ಬಿಡುವಂಥ ಪರಿಸ್ಥಿತಿ ಬಂತು. ನಮ್ಮ ಪೂರ್ವಿಕರು ದಾಳಿ ಆದಾಗ ಊರನ್ನು ಬಿಟ್ಟರು, ಮನೆ ಮಠವನ್ನು ಬಿಟ್ಟರು, ಕುಟುಂಬವನ್ನು ತೊರೆದ್ರು. ಸಮಯ ಬಂದಾಗ ಮನೆಯಲ್ಲಿದ್ದಂತೆ ಹೆಂಡತಿ ಮಕ್ಕಳನ್ನು ಎಲ್ಲರನ್ನು ಬಿಟ್ಟು ಬರುವಂಥ ಪರಿಸ್ಥಿತಿ ಬಂದಾಗ ಉಟ್ಟ ಬಟ್ಟೆನಲ್ಲಿ ಓಡಿ ಬಂದಂಥ ನಮ್ಮ ಪೂರ್ವಿಕರು ಕೈಯಲ್ಲಿ ಸಂಪಾದಿಸಿಟ್ಟಂಥ ಸಂಪತ್ತು, ಧನ ಧಾನ್ಯ ದವಸಗಳನ್ನು ತರಲಿಲ್ಲ. ತಂದಿದ್ದೇನನ್ನ ಇಡೀ ಊರನ್ನು ಬಿಟ್ಟು ಬರಬೇಕಾದಂಥ ನಮ್ಮ ಪೂರ್ವಿಕರು ಕೈಯಲ್ಲಿ ಭಗವಂತನ ಮನೆ ದೇವರ ಮೂರ್ತಿಗಳನ್ನು ಕೈಯಲ್ಲಿ ತಂದು ಹಳ್ಳಿಗೂ ದಿಕ್ಕುಗಳಿಗೆ ಓಡೋಡಿ ಬಂದರು. ಯಾಕೆ? ಜಗತ್ತಿನಲ್ಲಿ ಏನು ಸುಟ್ಟು ನಾಶ ಆದರೂ ಪರವಾಗಿಲ್ಲ, ನಮ್ಮ ಧರ್ಮ ಒಂದು ಸುಡುವಂತಿಲ್ಲ, ನಮ್ಮ ದೇವರ ಮೂರ್ತಿಗಳು ಸುಟ್ಟು ಭಸ್ಮ ಆಗುವಂತಿಲ್ಲ. ಇದೊಂದು ಧರ್ಮ ರಕ್ಷಣೆ ಆದರೆ ಸಾಕು, ಮುಂದಿನ ಪೀಳಿಗೆಗೆ ತಲುಪಿಸಿದರೆ ಸಾಕು ಅಂತ ಧರ್ಮ ರಕ್ಷಣೆ ಪರವಾಗಿ ನಮ್ಮ ಹಿರಿಯರಲ್ಲಿದ್ದಂಥ ತುಡಿತ ಅಂತಹದ್ದು. ಆ ಮಟ್ಟದ ಶ್ರಮವನ್ನು ನಮ್ಮ ಪೂರ್ವಿಕರು ವಹಿಸಿದ್ದಾರೆ. ಧರ್ಮ ರಕ್ಷಣೆ ಯಾರಿಗೋಸ್ಕರ? ಶಾಮದಾಮ್ ದಂಡ ಭೇದ ಯಾವ ರೀತಿಯಾದರೂ ಪರವಾಗಿಲ್ಲ, ಈ ಧರ್ಮವನ್ನು ಉಳಿಸಲಿಕ್ಕೆ ನಮ್ಮ ಪೂರ್ವಿಕರು ಯಾಕೆ ಶ್ರಮಿಸಿದ್ರು ಅಂದ್ರೆ ಒಂದು ನಂಬಿಕೆ, ಒಂದು ಭರವಸೆ. ಮುಂದೊಂದು ಪೀಳಿಗೆ ಬರುತ್ತೆ, ಆ ಪೀಳಿಗೆ ತನ್ನ ಹೆಮ್ಮೆಯಿಂದ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡುತ್ತೆ. ಆ ಪೀಳಿಗೆ ಧರ್ಮವನ್ನು ಉಳಿಸಿ ತನ್ನ ಮುಂದಿನ ತಲೆಮಾರಿಗೆ ತಲುಪಿಸಿ ಹೋಗುತ್ತೆ ಒಂದು ನಂಬಿಕೆ. ಯಾವ ಭಾವಿ ಪೀಳಿಗೆ ಉತ್ಕರ್ಷೆಯ ಮೇರೆಗೆ ಭರತ ವರ್ಷ ಮತ್ತೊಮ್ಮೆ ಭವ್ಯವಾಗಿ ಮೈತ್ರಿಳೆಯಬೇಕಾಗಿದೆಯೋ ಆ ಭಾವಿ ಪೀಳಿಗೆ ನಾವುಗಳೇ ಅಲ್ಲವಾ? ಯಾವ ಭಾವಿ ಪೀಳಿಗೆ ಮೇಲೆ ಪರ್ವತದಷ್ಟು ನಂಬಿಕೆ, ವಿಶ್ವಾಸ, ಭರವಸೆ ಇಟ್ಟು ನಮ್ಮ ಪೂರ್ವಿಕರು ಸಾಗಿ ಹೋಗಿದ್ರು ಆ ಭಾವಿ ಪೀಳಿಗೆ ನಾವುಗಳೇ ಅಲ್ಲವಾ? ನಾವೇ ಇವತ್ತು ಧರ್ಮ ರಕ್ಷಣೆಗೆ ಮುಂದಾಗಬೇಕು. ನಮ್ಮ ಮನೆಯ ಮಕ್ಕಳಿಗೆ ಧರ್ಮದ ಸಂಸ್ಕಾರವನ್ನು ತಲುಪಿಸಿ ಹೋಗಬೇಕು. ನಿಮ್ಮಿಂದ ಸಾಧ್ಯವಾದರೆ ಧರ್ಮ ಗ್ರಂಥಗಳ ಮೂಲಕ ಧರ್ಮಜ್ಞಾನವನ್ನು ಮಕ್ಕಳಿಗೆ ತಲುಪಿಸಿ. ಆಗಲಿಲ್ಲವಾ? ನಮಗೆ ವೇದ ಉಪನಿಷತ್ತುಗಳನ್ನೆಲ್ಲ ಓದಲಿಕ್ಕೆ ಬರೋದಿಲ್ಲ, ನಮಗೆ ರಾಮಾಯಣ ಮಹಾಭಾರತ ಇತಿಹಾಸ ಹೇಳ್ಕೊಡ್ಲಿಕ್ಕೆ ಬರೋದಿಲ್ಲ, ನಮ್ಮ 18 ಪುರಾಣಗಳ ಕಥೆಗಳನ್ನು ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಅಂದರೂ ಭಗವದ್ಗೀತೆ ಶ್ಲೋಕಗಳನ್ನು ಮಕ್ಕಳಿಂದ ಹೇಳಿಸ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದರೆ ಧರ್ಮ ಗ್ರಂಥಗಳನ್ನು ಓದಿಸಿ. ಆಗಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ. ಮಕ್ಕಳನ್ನು ದೇವಸ್ಥಾನದಲ್ಲಿ ಕೂರಿಸಿ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಕ್ಕಳಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ನಮ್ಮ ಮಕ್ಕಳ ಬಾಯಿನಲ್ಲಿ ಭಜನೆ ಬಂದರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ನಾನು ಹೇಳ್ತಿರುವಂಥ ಮಾತಲ್ಲ ಇದು. ಇವತ್ತು ಕುಣಿತ ಭಜನೆ ಇದೆಯಲ್ಲ, ಯಾಕೆ ಕುಣಿತ ಭಜನೆ? ಹಿರಿಯರು ಹೇಳುತ್ತಾರೆ, ಭಕ್ತನಾಗಿ ನಾವು ಮಲಗಿಕೊಂಡು ಭಗವಂತನ ನೆನಪಿಸ್ಕೊಂಡ್ರೆ ಭಗವಂತ ಕೂತು ನೋಡ್ತಾನೆ, ಭಗವಂತನನ್ನು ಕೂತು ಪೂಜಿಸಿದ್ರೆ ಭಗವಂತ ನಿತ್ತು ನೋಡ್ತಾನೆ, ನಾವು ನಿತ್ತು ಭಗವಂತನನ್ನು ಆರಾಧಿಸಿದ್ರೆ ಭಗವಂತ ಕುಣಿತಾ ನೋಡ್ತಾನೆ. ಭಗವಂತ ಕುಣಿಯೋದನ್ನು ನೋಡಿ ಭಕ್ತನು ಕುಣಿಲಿಕ್ಕೆ ಶುರು ಮಾಡಿದರೆ ಭಗವಂತನು ಕುಣಿತ ಭಜನೆ ಪ್ರಾರಂಭ ಆಯಿತು ಅಂತ ಹಿರಿಯರ ಹಾಗೆ ಕೊಟ್ಟದಂಥ ಮಾರ್ಗದರ್ಶನ. ಆ ಕುಣಿತ ಭಜನೆ ಮೂಲಕ ಭಗವಂತನಿಗೆ ಕರೆ ಕೊಡಬೇಕು. ಆ ಭಜನೆಗಳು ಮಕ್ಕಳ ಬಾಯಿಗಳಿಂದ ಬಂದಾಗ ಭಗವಂತ ಯಾವ ರೀತಿ ಧರೆಗಿಳಿದು ಬಂದು ಕುಣಿತಾರೆ. ಕುಂಬಾರಗುಂಡೆನ ರಗಳೆ ಅಂತ ಹರಿಯರ ರಗಳೆ ಬರೀತಾರಲ್ಲ, ಕುಂಬಾರಗುಂಡೆ ಸಾಮಾನ್ಯ ಭಕ್ತ, ಮಡಿಕೆ ಮಾಡುವ ವ್ಯಕ್ತಿ, ಅವನಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದೇ ಶಿವನ ಮೇಲಿರುವಂಥ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆಯನ್ನು ಹಾಡ್ತಾ ಕುಣಿತಿದ್ರು. ನೋಡಿದ ಶಿವರಿಗನಿಸ್ತು, ನನ್ನ ಭಕ್ತ ಕುಂಬಾರಗುಂಡೆಯ ದಿನ ನನಗೋಸ್ಕರ ಭಜನೆ ಹಾಡ್ತಾನೆ, ಕುಣಿತಾನೆ, ಒಂದು ದಿನ ನಾನೇ ಹೋಗಿ ಭಕ್ತನ ಭಜನೆಗೆ ನೃತ್ಯ ಮಾಡಬೇಕಲ್ಲ. ಶಿವರಿಗೆ ಮನಸ್ಸಾಯಿತು. ಕುಂಬಾರಗುಂಡೆನ ಹೊಸ ನೃತ್ಯಂ ನೋಡುತ್ತ ಶಿವನನ್ನು ಮುಟ್ಟಿತು ಸತ್ಯಂ, ಒಳಗಾಡಿದ ನೆನುತಂ ದಿನ ನೆನುತಂ, ಎಳೆಯರಿಯಲ್ ಹೊರಗಾಡುವೆ ನೆನುತಂ. ಇಷ್ಟು ದಿನ ಮನಸ್ಸಿನ ಒಳಗೇನ ಆನಂದಿಸಿದ್ದೀನಿ ಭಕ್ತನ ಭಜನೆ ಕೇಳಿ. ಇವತ್ತು ಹೊರಗೆ ಬಂದು ಜಗತ್ತೇ ಕಣ್ತುಂಬಿಸ್ಕೊಳ್ಳುವಂತೆ ನಾನೇ ಭಕ್ತನ ಭಜನೆಗೆ ನೃತ್ಯ ಮಾಡ್ತೀನಿ. ಶಿವ ಧರೆಗಿಳಿದು ಬಂದರು. ಆದರೆ ಶಿವ ನೃತ್ಯ ಮಾಡಬೇಕಂದ್ರೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲವಲ್ಲ. ಶಿವ ತಾನೇ ರಂಗವೇದಿಕೆ ಸೃಷ್ಟಿ ಮಾಡ್ಕೊಳ್ತಾರೆ.
ತನ್ನ ಒಂದು ಕಾಲಿನಿಂದ ಪಾತಾಳವನ್ನು ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂಥ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿ ಮಾಡಿ ತಾನೇ ನಿರ್ಮಿಸಿದಂಥ ರಂಗಭೂಮಿನಲ್ಲಿ ತನ್ನದೇ ಭಕ್ತನ ಭಜನೆಗೆ ಶಿವನೇ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ಕುಂಬಾರಗುಂಡೆನ ರಗಳೆ ಅಂತ ಹರಿಯರ ರಗಳೆ ಬರೆದು ಶಿವನ ತಾಂಡವ ವಿವರಿಸ್ತಾರೆ. ದಶಭುಜಮಂ ದಿಕ್ತಟದೊಳ್ ಪಸರಿಸಿ ಸೇವಕರಂಗಳ ನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಯೋಳು ಸುರಣತಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಣಿದಾಡುತ್ತಿರೆ ಮಿಸುಳುಗ ಡಮರುಗ ಢಳಿರಣಿ ತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೈಗಳ್ಳಡಿಯತ್ತಲ್ ಕರಿಯ ತೊಲ್ಲವಂಬು ಹರಿಸಲ್ ಸರಸ ಭವನ ಶಿರಂಬ ಬಿಡುತ್ತಿರೆ ಸುರರ ಶಿರೋಮಾಲೆಗುಳುತ್ತಿರೆ ಪೊಂಗೆಜ್ಜಗಳ ರವಂಗಲು ಗಲುಕೆನೆ ತೊಂಗಳ ಗಂಟೆಡ ಢಳಿರನೆ ಆಡಿದ ನಾಡಿದ 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 ನಾಹಾ ಶಂಕರ ಆಡಿದ ನಾ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರು ಗುಂಡೆನ ರಗಳೆಯನ್ನು ಬರೆದು ವಿವರಿಸ್ತಾರಲ್ಲ. ಭಕ್ತ ಹಾಡುವಂಥ ಭಜನೆಗಿರುವ ಸಾಮರ್ಥ್ಯ ಅದು. ಕುಣಿತ ಭಜನೆ ಮಾಡಿದರೆ ಭಗವಂತನೇ ಆನಂದಿಸಿಕೊಂಡು ತಾನೇ ಬಂದು ಭಕ್ತನ ಭಜನೆಗೆ ಕುಣಿತಾನೆ. ಆ ಸಾಮರ್ಥ್ಯ ಭಜನೆಗಳಲ್ಲಿದೆ. ಆದ್ದರಿಂದ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಮಕ್ಕಳನ್ನು ಕರ್ಕೊಂಡು ಒಂದು ಕುಣಿತ ಭಜನೆ ತರಬೇತಿಗೆ ಸೇರಿಸಿ ಮಕ್ಕಳ ಕೈಗಳಿಂದ ಕುಣಿತ ಭಜನೆಯನ್ನು ಧಾರ್ಮಿಕ ಸಭಾ ಕಾರ್ಯಕ್ರಮಗಳಿದ್ದಾಗ ಮಾಡಿಸಿ ಆ ಮಕ್ಕಳಲ್ಲಿ ಯಾವ ರೀತಿಯಾದ ಸ್ವಚ್ಛ ಮನಸ್ಸು ಬೆಳೆಯುತ್ತೆ. ಕುಣಿತ ಭಜನೆ ದೇವಸ್ಥಾನಕ್ಕೆ ಬರುವ ಕಾರಣದಿಂದ ಹಿರಿಯರು ದೃಷ್ಟಾಂತವನ್ನು ನೀಡುತ್ತಿದ್ರು. ಪುಟ್ಟ ಹುಡುಗ ದಿನ ದೇವಸ್ಥಾನಕ್ಕೆ ಬರ್ತಾ ಒಂದೂವರೆ ನಿಮಿಷ ಕೈ ಮುಗಿದು ಕಣ್ಣು ಮುಚ್ಚಿ ಭಗವಂತನ ಮುಂದೆ ಏನೋ ಹೇಳ್ತಿದ್ರಂತೆ. ಪುರೋಹಿತರಿಗೆ ಆಶ್ಚರ್ಯ ಆಯಿತು. ದೊಡ್ಡವರು ದೇವಸ್ಥಾನಕ್ಕೆ ಬರ್ತಾರೆ, ಹೆಚ್ಚೆಚ್ಚಂದರೆ ಒಂದು ಪ್ರದಕ್ಷಿಣೆ ಮಾಡ್ತಾರೆ, ನಮಸ್ಕಾರ ಮಾಡಿ ಹೊರಟು ಬಿಡ್ತಾರೆ. ಅದು ಆಗಲಿಲ್ಲ ಅಂದರೆ ಹೋಗ್ತಾ ದಾರಿನಲ್ಲಿ ಹಾಗೆ ಬೈಕಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ದೇವರಿಗೆ ಕೊಡಲಿಕ್ಕೂ ಸಮಯ ಇಲ್ಲ ನಮ್ಮ ಜನರ ಹತ್ರ. ಅಂಥದ್ರಲ್ಲಿ ಇದ್ಯಾವುದೋ ಪುಟ್ಟ ಮಗು ದಿನ ದೇವಸ್ಥಾನಕ್ಕೆ ಬರುತ್ತೆ, ಒಂದೂವರೆ ನಿಮಿಷ ಭಗವಂತನ ಮುಂದೆ ಕಣ್ಣು ಮುಚ್ಚಿ ಕೈ ಮುಗಿದುಕೊಂಡು ಏನೋ ಏಕಾಗ್ರತೆಯಲ್ಲಿ ಹೇಳುತ್ತಲ್ಲ. ಆಶ್ಚರ್ಯ ಆಯಿತು. ಕೆಲವು ದಿನ ನಂತರ ಮಗುವನ್ನು ಕೇಳಿ ಕರೆದು ಪುರೋಹಿತರು ಕೇಳ್ತಾರೆ, ಭಗವಂತನ ಮುಂದೆ ಏನೋ ಹೇಳ್ತೀಯಲ್ಲ ದಿನ, ನೀನು ಏನು ಹೇಳೋದು? ಶ್ಲೋಕ ಹೇಳ್ತೀಯಾ, ಮಂತ್ರ ಹೇಳ್ತೀಯಾ, ಭಜನೆ ಹಾಡ್ತೀಯಾ, ಏನು ಹೇಳ್ತೀಯ ಭಗವಂತನ ಮುಂದೆ? ಪುಟ್ಟ ಮಗು ಕೈ ಮುಗಿದು ನಗ್ತಾ ನಗ್ತಾ ಉತ್ತರ ಕೊಡುತ್ತಂತೆ, ಏನಿಲ್ಲ ಗುರುಗಳೇ, ಈ ಹೇಳ್ತೀನಿ ನಾನು ಅಂತ. ಪುರೋಹಿತರಿಗೆ ಆಶ್ಚರ್ಯ ಆಯಿತು. ಭಗವಂತನ ಮುಂದೆ ಹೆಚ್ಚೆಚ್ಚಂದ್ರೆ ಸ್ತುತಿ ಮಾಡಬೇಕು, ಶ್ಲೋಕ ಹೇಳಬೇಕು, ಭಜನೆ ಹೇಳಬೇಕು. ಇದ್ಯಾವುದೋ ಪುಟ್ಟ ಮಗು ವರ್ಣಮಾಲೆ ಹೇಳ್ತೀನಂತ ಹೇಳ್ತಿದ್ಯಲ್ಲ, ಯಾಕೆ ಭಗವಂತನ ಮುಂದೆ? ಏನಕ್ಕಪ್ಪ ವರ್ಣಮಾಲೆ ಹೇಳೋದು? ಮಗು ಉತ್ತರ ಕೊಡ್ತು, ಗುರುಗಳೇ ದಿನಾ ಶಾಲೆಗೆ ಹೋಗ್ತೀನಿ, ನಂಗೆ ಶಾಲೆಯಲ್ಲಿ ಕಳಿಸಿಕೊಟ್ಟಿರೋದಿಷ್ಟೇ ಈ ಹೇಳೋದನ್ನು, ಅದನ್ನು ಕಲಿತೀನಿ. ದಿನಾ ದೇವಸ್ಥಾನಕ್ಕೆ ಬರ್ತೀನಿ, ಭಗವಂತನ ಮುಂದೆ ಕೈ ಮುಗಿದು ಪೂರ್ತಿ ಹೇಳ್ತೀನಿ. ಹೇಳ್ಬಿಟ್ಟು ಭಗವಂತನಿಗೆ ಹೇಳ್ತೀನಿ, ಭಗವಂತ ನನಗೆ ಶ್ಲೋಕ ಬರೋದಿಲ್ಲ, ಸ್ತುತಿ ಬರೋದಿಲ್ಲ, ಭಜನೆ ಬರೋದಿಲ್ಲ, ಬರೋದು ಈ ಮಾತ್ರ. ಎಷ್ಟು ಬರುತ್ತೋ ಅಷ್ಟು ಹೇಳಿದ್ದೀನಿ, ಅಕ್ಷರ ನಿನ್ನ ಮುಂದೆ ಇಟ್ಟಿದ್ದೀನಿ, ಅಕ್ಷರ ನೀನೇ ಪೋಣಿಸ್ಕೋ, ನೀನೇ ಭಜನೆ ಮಾಡ್ಕೋ, ನೀನೇ ಸ್ತುತಿ ಮಾಡ್ಕೋ, ನೀನೇ ಪೂಜೆ ಮಾಡ್ಕೋ, ನನಗೆ ಗೊತ್ತಿರೋದಿಷ್ಟೇ ಅಂತ ಗೊತ್ತಿರೋದನ್ನು ಭಗವಂತನ ಮುಂದೆ ಸಮರ್ಪಿಸಿ ಹೋಗುವಂಥ ಮಗುವಿನಲ್ಲಿರುವಂಥ ಭಕ್ತಿಯ ಸ್ವಚ್ಛತೆ ಇದೆಯಲ್ಲ, ಆ ಶುದ್ಧ ಮನಸ್ಸು ನಮ್ಮ ಮಕ್ಕಳಲ್ಲಿ ಬೆಳೆಯುತ್ತೆ. ಅಂಥ ಶುದ್ಧ ಮನಸ್ಸು ಈ ಧರ್ಮವನ್ನು ಉಳಿಸುತ್ತೆ, ಆ ಭಕ್ತಿ ಧರ್ಮವನ್ನು ಉಳಿಸುತ್ತೆ. ಇಲ್ಲಿವರೆಗೂ ನಮ್ಮ ಧರ್ಮವನ್ನು ಯಾವುದು ಉಳಿಸ್ಕೊಂಡು ಬಂದಿದೆ ಅಂದರೆ ಅದೇ ಭಕ್ತಿ, ಅದೇ ನಿಷ್ಠತೆ. ಆ ಧರ್ಮದ ಪರವಾಗಿರುವಂಥ ನಿಷ್ಠತೆ ನಮ್ಮ ಮಕ್ಕಳಲ್ಲಿ ಬೆಳಿಬೇಕಂದ್ರೆ ಮಕ್ಕಳನ್ನು ಮೊದಲು ದೇವಸ್ಥಾನಕ್ಕೆ ಕರ್ಕೊಂಡು ಬರುವಂಥ ಆ ಪದ್ಧತಿಯನ್ನು ಪಾಲಿಸುವಂಥ ಅವಶ್ಯಕತೆ ಇವತ್ತಿನ ದಿನ ಇದೆ. ಸ್ವಾಮಿ, ಯೋಚನೆ ಮಾಡಿ, ಇಷ್ಟು ವರ್ಷ ನಮ್ಮ ಪೂರ್ವಿಕರು ಹೋರಾಟಗಳನ್ನು ಮಾಡುತ್ತಾ ಧರ್ಮ ಉಳಿಸಿಕೊಂಡು ಬಂದಿದ್ದಾರಲ್ಲ, ಆ ಹೋರಾಟದ ಮೂಲ ಸತ್ವ ಯಾವುದು? ಧರ್ಮದ ಪರವಾಗಿನ ನಿಷ್ಠತೆ, ದೇವರ ಪರವಾಗಿದ್ದಂಥ ಭಕ್ತಿ. ದುಬೈನಿಂದ ಬಂದಂಥ 100 ಕೋಟಿ ಹಣದಲ್ಲಿ ಎತ್ತೆತ್ತರದ ಬಿಲ್ಡಿಂಗ್ಗಳನ್ನು ಕಟ್ಕೊಂಡಿರುವಂಥ ಕಾಸರಗೋಡಿನಲ್ಲಿ ಆ ಎತ್ತರದ ಕಟ್ಟಡಗಳ ಮಧ್ಯದಲ್ಲಿ ಒಂದು ಪುಟ್ಟ ಮನೆ. ಆ ಪುಟ್ಟ ಮನೆ ಇದ್ರೂ ಕೂಡ ಒಬ್ಬ ಹಿಂದೂ ಸುತ್ತಮುತ್ತ ಎಷ್ಟು ದೊಡ್ಡ ಕಟ್ಟಡಗಳಿದ್ರೂ ಕೂಡ ಪುಟ್ಟ ಮನ್ನಲ್ಲಿ ಬದುಕ್ತಿದ್ರು. ಆ ಒಂದು ಪುಟ್ಟ ಮನೆಯ ಮೇಲೆ ಒಂದು ಧರ್ಮಧ್ವಜವನ್ನು ಹಾರಿಸಿ ಕೇಸರಿ ಧ್ವಜದ ಮುಂದೆ ನಿಂತ್ಕೊಳ್ಳುವಂಥ ಹಿಂದೂ ಇದ್ದಾನಲ್ಲ, ಅಂಥ ಕಾಸರಗೋಡಿನ ಹಿಂದೂನಲ್ಲಿರುವಂಥ ಭಕ್ತಿ ಉಳಿಸಿದೆ ಈ ಧರ್ಮವನ್ನು ಇವತ್ತಿಗೂ. ಕೈಲಿ ಸಂಘದ ದಾರ ಕಟ್ಟಿದ ಕೂಡಲೇ ಸಂಗಿ ಬಂದ ನೋಡು, ಸಂಗಿ ಬಂದ ನೋಡು ಅಂತ ಕೈ ಮಾಡಿ ಎಲ್ಲರೂ ತೋರಿಸ್ತಿರುವಂಥ ಸಂದರ್ಭದಲ್ಲೂ ಕೈಗೆ ಸಂಘದ ದಾರವನ್ನು ಕಟ್ಕೊಂಡು ಹೋಗ್ತಾನಲ್ಲ, ಆ ಕಟ್ಟಿಕೊಂಡು ಹೋಗುವಂಥ ಹಿಂದುವಿನಲ್ಲಿ ತಾಕತ್ತಿದೆಯಲ್ಲ, ಆ ತಾಕತ್ತು ಉಳಿಸಿದೆ ಈ ಸನಾತನ ಧರ್ಮವನ್ನು ಇದುವರೆಗೂ ಈ ಭೂಮಿನಲ್ಲಿ. ನಮ್ಮಲ್ಲಿ ಎಷ್ಟು ಸಮಸ್ಯೆಗಳು ಬಂದರು, ಎಂಥ ದಾಳಿಗಳಾದರೂ ಕೂಡ ದೇವಸ್ಥಾನಕ್ಕೆ ಬರೋದನ್ನು ತಪ್ಪಿಸದೆ ವಾರಕ್ಕೊಂದು ದಿನ ದೇವಸ್ಥಾನಕ್ಕೆ ಬಂದು ಇಲ್ಲಿ ಭಸ್ಮವನ್ನು ಹಣೆಗೆ ಬಳದುಕೊಂಡು ಹೋಗ್ತಾರಲ್ಲ, ಆ ಹಿಂದುವಿನಲ್ಲಿರುವಂಥ ಧರ್ಮದ ಮೇಲಿರುವಂಥ ಭಕ್ತಿ ಉಳಿಸಿದೆ ಈ ಸನಾತನ ಧರ್ಮವನ್ನು. ನಮ್ಮ ಮನೆ ಪುಟ್ಟ ಪುಟ್ಟ ಮಕ್ಕಳು ಸ್ವಾಮಿ, ಅವರಿಗೆ ಧರ್ಮದ ಮೇಲೆ ನಿಷ್ಠತೆ ಇದೆ ಗೊತ್ತಿಲ್ವೋ, ಅವರಿಗೆ ಧರ್ಮದ ಹೋರಾಟಗಳ ಅರಿವಿದೆಯೋ ಗೊತ್ತಿಲ್ವೋ, ನಮ್ಮ ಇತಿಹಾಸ ತಿಳಿದಿದೆಯೋ ಗೊತ್ತಿಲ್ಲ. ಆದರೆ ಪ್ರತಿದಿನ ತಂದೆ ತಾಯಂದ್ರು ಕಳಿಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟು ವಿರೋಧ ಬಂದರು, ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ದೇವಸ್ಥಾನಕ್ಕೆ ಬಂದು ಇಲ್ಲಿ ಕುಣಿತ ಭಜನೆ ಮಾಡ್ತಾರಲ್ಲ, ಆ ಮಕ್ಕಳಲ್ಲಿ ಇರುವಂಥ ಭಕ್ತಿ ಉಳಿಸಿದೆ ಈ ಸನಾತನ ಧರ್ಮವನ್ನು. ಆ ಭಕ್ತಿಯನ್ನು ಬೆಳೆಸುವಂಥ ಅವಶ್ಯಕತೆ ಇದೆ. ಆದರೆ ಯೋಚನೆ ಮಾಡಿ, ಇಷ್ಟು ವರ್ಷ ಕಷ್ಟಪಟ್ಟು ನಮ್ಮ ಪೂರ್ವಿಕರು ಈ ಧರ್ಮವನ್ನು ಇಂಥ ನೆಲದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಇದು ದೇವರ ಭೂಮಿ, ಇಲ್ಲಿ ಬದುಕಬೇಕಾಗಿರೋದು, ಇಲ್ಲಿ ವಿಜೃಂಭಿಸಬೇಕಾಗಿರೋದು ದೇವರ ಭಕ್ತಿ.
ಇಂಥ ನೆಲದಲ್ಲಿರುವಂಥ ನಮ್ಮ ಹಿಂದೂ ಯುವಕ ಯುವತಿಯರೆಲ್ಲ ಯಾವುದೋ ನಗರಗಳಿಗೆ ಹೊರಟು ಬಿಟ್ಟು ಇಲ್ಲಿ ಯಾರಿದ್ದಾರೆ ಅಂದರೆ ಕೇವಲ ವಯಸ್ಸಾದವರು ಇದ್ದಾರಪ್ಪ ಸುತ್ತಮುತ್ತಲು ಅಂತ ಹೇಳುವಂಥ ಪರಿಸ್ಥಿತಿ ಬಂದರೆ ಮುಂದಿನ ಪೀಳಿಗೆಗೆ ಧರ್ಮವನ್ನು ತಲುಪಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗುತ್ತಾ? ಶತಮಾನಗಳ ಕಾಲ ಧರ್ಮವನ್ನು ಉಳಿಸ್ಕೊಂಡು ಬಂದಿರುವಂಥ ಈ ದೇವರ ನಾಡಿನಲ್ಲಿ ಮುಂದೊಂದು ಪೀಳಿಗೆ ತನ್ನನ್ನು ತಾನು ಹಿಂದೂ ಅಂತ ಹೇಳಿಕೊಳ್ಳಿಕ್ಕೆ ಜೀವಂತವಾಗಿರುತ್ತಾ? ಯೋಚಿಸಬೇಕಲ್ವಾ? ತಪ್ಪಿಲ್ಲ. ಕೆಲಸಕ್ಕೋಸ್ಕರ ಯಾವ ನಗರಗಳಿಗೆ ಬೇಕಾದರೂ ವಲಸೆ ಹೋಗೋಣ, ಎಷ್ಟು ಬೇಕಾದರೂ ಕೆಲಸ ಮಾಡೋಣ. ನಾವು ಪುಣೆ ಅಂತ ನಗರಗಳಿಗೆ ಹೋದಾಗಲ್ಲಿ ಬಹಳ ಹೆಮ್ಮೆ ಆಗುತ್ತೆ. ತಾವು ಊರನ್ನು ಬಿಟ್ಟು ಬಂದರೂ ತಮ್ಮಲ್ಲಿರುವಂಥ ಊರು ಅವರನ್ನು ಬಿಟ್ಟು ಹೋಗಲಿಲ್ಲ. ತುಳುನಾಡಿನ ಹಿರಿಮೆಯನ್ನು ಪುಣೆ ಅಂತ ನಗರಗಳಲ್ಲೂ ಸ್ಥಾಪಿಸಿರುವಂಥ ತುಳುನಾಡಿನ ಜನರಿದ್ದಾರೆ. ಇವತ್ತಿಗೂ ಕೂಡ ಹೆಮ್ಮೆ ಇದೆ ನಮಗೆ. ನಗರಗಳಿಗೆ ಹೋಗಿ ದುಡಿರಿ, ಆದರೆ ದುಡಿದ ನಂತರ ಕನಿಷ್ಠ ಪಕ್ಷ ತಿಂಗಳಲ್ಲಿ, ಇಡೀ ತಿಂಗಳಲ್ಲಿ ನಾವು ದುಡಿದಂಥ ಹಣದಲ್ಲಿ 1,000ದಿಂದ 10,000ದವರೆಗೆ ನಮ್ಮಿಂದ ಎಷ್ಟು ಸಾಮರ್ಥ್ಯ ಆಗುತ್ತೋ ಅಷ್ಟು ಸಾಮರ್ಥ್ಯದಲ್ಲಿ ಒಂದಿಷ್ಟು ಹಣವನ್ನು ತಿಂಗಳಲ್ಲಿ ಕೂಡಿಕ್ಕೆ ವರ್ಷಕ್ಕೊಂದು ದಿನ ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ, ಊರಿಗೆ ಬಂದಾಗ ಊರಿನ ದೇವಸ್ಥಾನಕ್ಕೆ ಸಮರ್ಪಿಸಿ ಹೋಗೋಣ. ಒಂದಿಷ್ಟು ಹಣವನ್ನು ನಮ್ಮಿಂದ ಸಾಧ್ಯವಾಗೋದಷ್ಟೇ. ಇಲ್ಲಿರುವಂಥ ಜನರ ಧರ್ಮ ಕಾರ್ಯಕ್ಕೋಸ್ಕರ ಸಮಯವನ್ನು ನೀಡುತ್ತಾರೆ, ಶ್ರಮ ನೀಡುತ್ತಾರೆ. ಊರಿನ ಹೊರಗಿರುವಂಥ ಜನರು ಆರ್ಥಿಕವಾಗಿ ಧರ್ಮಕ್ಕೋಸ್ಕರ ಸಹಾಯ ಮಾಡಿದ್ರೆ ಸಾಕು, ನಮ್ಮ ದೇವಸ್ಥಾನಗಳನ್ನು ಬೆಳೆಸಲಿಕ್ಕೆ ಸಹಾಯ ಮಾಡಿದ್ರೆ ಸಾಕು. ಇನ್ಯಾರೋ ನಾಯಕರ ಹತ್ರ ಹೋಗಿ ಕೈ ಮುಗಿದು ಕಾಲು ಹಿಡಿದು ಕೆಲಸ ಮಾಡಿಸ್ಕೊಳ್ಳುವಂಥ ಅವಶ್ಯಕತೆ ಹಿಂದೂಗಳಿಗೆ ಬರೋದಿಲ್ಲ. ಈ ಸಂಘಟಿತ ಬಲ ಇವತ್ತು ಹಿಂದೂಗಳಲ್ಲಿ ಬೆಳೆಸುವಂಥ ಅವಶ್ಯಕತೆ ನಮಗಿದೆ. ಆ ಸಂಘಟಿತ ಬಲ, ಆ ಜಾಗೃತಿ ಹಿಂದೂಗಳಲ್ಲಿ ಬೆಳಿಬೇಕಾ? ಹಿಂದೂ ಪೋಷಕರೇ ಆ ಜಾಗೃತಿನ ತರಬೇಕು. ಇವತ್ತಿಗೂ ಬಂದು ನಾವು ಪೂಜೆಯನ್ನು ಸಲ್ಲಿಸ್ತೀವಿ. ಅಯ್ಯಪ್ಪ ಸ್ವಾಮಿ ಮೇಲಷ್ಟು ಭಕ್ತಿ ನಮಗೆ. ಯಾಕಷ್ಟು ಭಕ್ತಿ? ನಾವು ಈಶ್ವರನ ಮೇಲಷ್ಟು ಭಕ್ತಿ ನಮಗೆ, ತಾಯಿ ಪಾರ್ವತಿ ಮೇಲಷ್ಟು ಭಕ್ತಿ ನಮಗೆ, ಗಣೇಶನ ಮೇಲೆ ಭಕ್ತಿ ನಮಗೆ. ಏನಕ್ಕೆ ಗಣೇಶನ ಮೇಲೆ, ಏನಕ್ಕೆ ದೇವರುಗಳ ಮೇಲೆ ಭಕ್ತಿ ಅಂದರೆ, ವೇದಗಳ ಕಾಲದಲ್ಲಿ ನಮ್ಮ ಪೂರ್ವಿಕರು ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಗಣಾನಾಂತಂ ಗಣಪತಿಂ ಹವಾಮಹಿ ಕವಿಂ ಕವೀಣ ಉಪಶ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದ ಆನಶಣ್ಣನ್ನೋತಿ ಬಿಸ್ಸೀದ ಸಾಧನಂ ಅಂತ ಹೇಳಿಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಎಷ್ಟೋ ಜನರಿಗೆ ಗಣಪತಿ ಮೇಲಿರುವಂಥ ಶಾಸ್ತ್ರದ ಮೇಲೆ ಯಾವ ಹಿರಿಮೆ ಇಲ್ಲದೇದೋ ಗೊತ್ತಿಲ್ಲ. ಆದರೆ ದಿನನಿತ್ಯ ಸಂಧ್ಯಾಕಾಲದಲ್ಲಿ ನಮ್ಮ ತಾಯಿಂದರು ಕೂರಿಸ್ಕೊಂಡು ಭಜನೆ ಹೇಳ್ಕೊಡ್ತಿದ್ರಲ್ಲ, ಎಂಚಿತ್ತಿ ಮಗನ ಪಡೆಯಲು ಪಾರ್ವತಿ ಅಂಚಿತ್ತಿ ಬಾಲಗ ದುಂಬುದಾರತಿ ಅಂತ ನಮ್ಮ ತಾಯಿಂದರು ಮನ್ನಲ್ಲಿ ಭಜನೆ ಹೇಳ್ಕೊಟ್ರಲ್ಲ. ಆ ಭಜನೆ ಉಳಿಸಿದ ಗಣೇಶನ ಮೇಲಷ್ಟು ಭಕ್ತಿಯನ್ನು ನಮಗೆ, ಅಂಥ ಭಜನೆಗಳನ್ನು ಮನೆಯ ಮಕ್ಕಳಿಗೆ ಹೇಳಿಕೊಡುವಂಥ ಪದ್ಧತಿಯನ್ನು ಮುಂದುವರಿಸುವಂಥ ಅವಶ್ಯಕತೆ ಇಂದಿನ ಹಿಂದೂ ಮನೆ ಪೋಷಕರಿಗಿದೆ. ಇಷ್ಟೇ ನಮ್ಮ ಕೆಲಸ ನನ್ನ ನೆಚ್ಚಿನ ಬಂಧುಗಳೇ. ಈ ಒಂದು ಕೆಲಸದಿಂದಲೇ ಇವತ್ತಿಗೂ ಧರ್ಮ ಉಳ್ಕೊಂಡು ಬಂದಿದೆ. ಈ ಒಂದು ಪದ್ಧತಿ, ಈ ಒಂದು ಪರಂಪರೆ, ಆ ಸೃಷ್ಟಿ ಆದಿನಲ್ಲಿ ತಾಯಿ ಶಾರದೆ ಪ್ರಥಮ ವೀಣ ಜೈಂಕಾರ ಓಂಕಾರವಾಗಿ ಹೊರಬಂದು ವೇದಗಳಾಗಿ ಮಾರುಗೊಂಡು ನಮ್ಮ ರಕ್ತದ ಕಣ ಕಣದಲ್ಲಿ ಬೆಸೆದು ಹೋಗಿ ನಮಗೆ ಗೊತ್ತೋ ಗೊತ್ತಿಲ್ಲದೆಯೋ ತಲೆಮಾರಿಂದ ತಲೆಮಾರಿಗೆ, ಪೀಳಿಗೆಯಿಂದ ಪೀಳಿಗೆಗೆ, ಜನಾಂಗದಿಂದ ಜನಾಂಗಕ್ಕೆ ಸಂಸ್ಕೃತ ರೂಪದಲ್ಲಿ ಹರಿದು ಬರುತ್ತಾ, ಸಂಸ್ಕಾರದ ರೂಪದಲ್ಲಿ ಹಬ್ಬುತ್ತಾ, ಗುರು ಮುನಿಗಳ, ಋಷಿ ಮುನಿಗಳ ಆ ಸಾಧು ಸಂತರ ಮಡಿಲಲ್ಲಿ ರಕ್ಷಣೆಗೊಂಡು, ಕ್ಷತ್ರಿಯತರ ಕ್ಷಾತ್ರ ತೇಜಸ್ಸಿನ ಖಡ್ಗಗಳಿಂದ ಎಲ್ಲೆಡೆಯಿಂದಲೂ ರಕ್ಷಿಸಲ್ಪಟ್ಟು ಇಡೀ ಜಗತ್ತನ್ನು ಬೆಳಗ್ತಿರುವಂಥ ಅಗ್ನಿಯಷ್ಟು ಪವಿತ್ರವಾಗಿ, ಗಾಳಿಯಂತೆ ಎಲ್ಲೆಡೆ ಸ್ಥಿತವಾಗಿ, ಹಿಂದೂ ಮಹಾಸಾಗರದಂತೆ ಭೋರ್ಗರಿತಾ ತನ್ನ ಮೇಲೆ ದಾಳಿ ಮಾಡಿದಂಥ ದಾಳಿಕೋರ ಜನಾಂಗಗಳನ್ನೂ ತನ್ನಲ್ಲಿ ಜೀರ್ಣಿಸಿಕೊಂಡು ಆ ಜಠರಾಗ್ನಿಯ ಜ್ಞಾನಾಗ್ನಿ ಸ್ವರೂಪದಲ್ಲಿ ಹೊರಹೊಮ್ಮಿ ಇಡೀ ಜಗತ್ತನ್ನು ಜ್ಞಾನಾಗ್ನಿಯಿಂದ ಬೆಳಗ್ತಿರುವಂಥ ಜಗತ್ತಿನ ಏಕೈಕ ಜೀವಂತನ ಸನಾತನ ಧರ್ಮ, ಪ್ರಾಚೀನ ಧರ್ಮ ಅಂತ ಯಾವುದಾದ್ರೂ ಇದ್ದರೆ ಅದು ನಮ್ಮ ಸನಾತನ ಹಿಂದೂ ಧರ್ಮ ಮಾತ್ರ. ಇಲ್ಲಿವರೆಗೂ ಈ ಪರಂಪರೆ ಉಳಿದುಕೊಂಡು ಬಂದಿದೆಯಲ್ಲ, ಯಾರ ಕಾರಣದಿಂದ? ಸಾಮಾನ್ಯವ ಉಳಿವು. ನಮ್ಮ ಇದೇ ಮಠ ಮಂದಿರಗಳನ್ನು ನಾಶ ಮಾಡಬೇಕು, ನಮ್ಮ ಆಚರಣೆಗಳನ್ನು ಮಣ್ಣಲ್ಲಿ ಮಣ್ಣಾಗಿಸಬೇಕು, ನಮ್ಮ ಸನಾತನ ಪರಂಪರೆಯನ್ನು ನಶಿಸಬೇಕು ಅಂತ ನಮ್ಮ ಮೇಲಾದ ದಾಳಿ ಒಂದಾ ಎರಡ? 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಧರ್ಮದ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂಥ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವಾ ಪ್ರಾಚೀನ 35 ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನು ಕಟ್ಟಿ ಮೆರೆದಂಥ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾಶಾಸ್ತ್ರ ಪರಿಚಯಿಸಿಕೊಟ್ಟಂಥ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನು ಆಳಲಿಕ್ಕೆ ಬಂದಂಥ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂಥ ರೋಮನರ ಜನಾಂಗ? ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜಗತ್ತಿನ 35 ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂಥ 100 ಮತಪಂಥಗಳು ಕಣ್ಮರಿಯಾಗಿ ಹೋಗಿದ್ದಾವೆ. ಯಾಕೆ? ತಮ್ಮ ಮೇಲಾದಂಥ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರೀಕ್ಷೆಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಈ ಪ್ರಾಚೀನ ಅಂತ ಕರೆಸ್ಕೊಂಡಂಥ ಜನಾಂಗಗಳೆಲ್ಲವೂ ಮಣ್ಣಲ್ಲಿ ಮಣ್ಣಾಗಿ ಹೋದವು, ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, 1000ಕ್ಕೂ ಹೆಚ್ಚು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು. 1-2 ಜನಾಂಗದವರ 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು,
ಅಫ್ಘನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲೀಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ 100 ಕೋಟಿಗೂ ಹೆಚ್ಚು ಹಿಂದೂಗಳು ಮನೆಗಳಲ್ಲೂ ಧರ್ಮದ ಆಚರಣೆಯನ್ನು ಮಾಡ್ತೀವಲ್ಲ, ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟ ಶ್ರಮ. ಯಾವುದು ಶ್ರಮ? ಒಂದೇ ಒಂದು ಆದರ್ಶದ ಅಡಿಯಲ್ಲಿ, ಅದು ಪರಶುರಾಮರ ಆದರ್ಶ. ಚತುರ್ವೇದಗಳ ಜ್ಞಾನಗಳು ತುಂಬಿದ್ದಾವೆ, ಬೆನ್ನಿನಲ್ಲಿ ಬಾಣಗಳ ಬತ್ತಳಿಕೆಗಳು ತುಂಬಿದ್ದಾವೆ. ನೇರ ಯುದ್ಧ ಮಾಡ್ಲಿಕ್ಕೆ ಬರ್ತೀರಾ, ಧರ್ಮರಕ್ಷಣೆಯನ್ನು ಮಾಡ್ಕೊಳ್ತೀವಿ. ವೈಚಾರಿಕವಾಗಿ ಯುದ್ಧ ಮಾಡಿ ಬರ್ತೀರಾ, ಬನ್ನಿ ರಕ್ಷಣೆಯನ್ನ ಮಾಡ್ಕೊಳ್ತೀವಿ. ಶಾಪಾದಪಿ ಶರಾದಪಿ, ಯಾವ ರೀತಿ ಬಂದ ಪರಂಪರೆ ಉಳಿವಿಗೆ ನಾವು ಸಿದ್ಧಾಂತ ಪರಶುರಾಮರು ಹಾಕಿಕೊಟ್ಟದಂತ ಮಾರ್ಗದರ್ಶನ, ಹೆಮ್ಮೆ ವಿಚಾರ, ಜೀವಂತ ಸಾಕ್ಷಿ ಆಗ್ತಿರೋದನ್ನು ಕಣ್ ತುಂಬಿಸಿಕೊಳ್ಳುವಂಥ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆ. ಇವತ್ತು ನೇರ ನಿತ್ಯುದ್ಧ ಮಾಡ್ಲಿಕ್ಕೆ ಬಂದರೆ ಕ್ಷಾತ್ರ ತೇಜಸ್ಸಿನಿಂದ ಯಾವ ರೀತಿ ದೇಶ ರಕ್ಷಣೆಯನ್ನು ಮಾಡಿಕೊಳ್ಳಿ ನಾವು ನಮ್ಮ ಭಾರತದ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ಕೆಲವೇ ಸಮಯದ ಹಿಂದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ನರಮೇಧಗಳಾಯಿತು. ಅಮಾಯಕ ಹಿಂದೂಗಳು. ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿತ್ತು, ಉರಿ ಸೆಕ್ಟರ್ ಮೇಲೆ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಪುಲ್ವಾಮಾದಲ್ಲಿ ದಾಳಿ ಆದಾಗ ಭಾರತ ನಮ್ಮ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಇವತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ದಾಳಿ ಆಗಿದೆ. ಭಾರತ ಮತ್ತೆ ನಮ್ಮ ವಿರುದ್ಧ ಯುದ್ಧಕ್ಕೆ ನಿಲ್ಲುತ್ತೆ. ಪಾಕಿಸ್ತಾನ ಚೆನ್ನಾಗಿ ಗೊತ್ತಿತ್ತು, ಆದ್ರಿಂದಲೇ ಪಾಕಿಸ್ತಾನ ಯುದ್ಧಕ್ಕೂ ಸಜ್ಜಾಗಿ ಬಂತು. ಅಮೆರಿಕದಿಂದ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನ ತರಿಸ್ಕೊಳ್ತು, ಟರ್ಕಿಯಿಂದ ಸೂಸೈಡ್ ಡ್ರೋನ್ಸ್ಗಳನ್ನು ತರಿಸ್ಕೊಳ್ತು, ಸ್ವೀಡಿಷ್ ಮೇಡದಂತೆ AWSS ಡಿಫೆನ್ಸ್ ಸಿಸ್ಟಮ್ ಅನ್ನು ಪಾಕಿಸ್ತಾನ ತರಿಸ್ಕೊಳ್ತು. ಎಲ್ಲ ಶಸ್ತ್ರಾಸ್ತ್ರಗಳೊಂದಿಗೆ ಪಾಕಿಸ್ತಾನವು ಯುದ್ಧಕ್ಕೆ ಸಜ್ಜಾಗಿ ಬಂತು. ನಮ್ಮ ಭಾರತದ ಸೈನಿಕರು ರಣಾಂಗಣಗಳಿದ್ರು. ಯಾರು? ತಾಯಿಯ ಹಣೆಯಲ್ಲಿ ವಿಜೃಂಭಿಸುವಂತ ಸಿಂಧೂರ ಕಳಂಕ ಬಂದಾಗ ಆ ಸಿಂಧೂರದ ಯಾವುದರ ಸಂಕೇತ? ನಮ್ಮನೆ ಹೆಣ್ಣು ಇವತ್ತು ಕುಂಕುಮ ಪದ್ಧತಿಯನ್ನು ಮರೆತೋಗಿದ್ದಾರಲ್ಲ. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು, ಏನಕ್ಕಮ್ಮ ಹಣೆ ಕುಂಕುಮ? ಮಾರ್ಕಂಡ ಋಷಿಮುನಿಗಳು ದೇವಿ ಪುರಾಣದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭ ಸಂಹಾರವನ್ನು ಮಾಡಿ ರಾಕ್ಷಸರ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡ್ರಂತೆ. ಅದರ ಸಂಕೇತ ಮನೆ ಹೆಣ್ಮಕ್ಳು ಹಚ್ತಾರೆ. ಯಾಕೆ? ಎದುರಿಗೆ ಬರುವಂತ ಗಂಡಸ ಎಚ್ಚರಿಕೆಯನ್ನ ನೀಡ್ಲಿಕ್ಕೆ. ಒಂದು, ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಅಕಸ್ಮಾತ್ ಕೆಟ್ಟ ದೃಷ್ಟಿ ಶುಂಭನಿಶುಂಭರಿಗೆ ಬಂದ ಪರಿಸ್ಥಿತಿನೇ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಣು ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಡಬೇಕು ಅಂತ ಹಾಕಿಕೊಟ್ಟದ ಪದ್ಧತಿ. ಯಾವತ್ತು ಆ ಸಿಂಧೂರಕ್ಕೆ ಕಳಂಕ ಬಂತೋ ಅವತ್ತು ನಮ್ಮ ಭಾರತದ ಸೈನಿಕರು ನಿರ್ಧಾರ ಮಾಡಿದ್ರು, ತಾಯಿಯಲ್ಲಿ ವಿಜೃಂಭಿಸುವಂತ ಸಿಂಧೂರಕ್ಕೆ ಕಳಂಕ ಬಂದಾಗ ಆ ಸಿಂಧೂರಕ್ಕೆ ನ್ಯಾಯ ಒದಗಿಸಿ ಕೊಡ್ಲಿಕ್ಕೆ ಶಕ್ತಿ ನಾರಿ ಶಕ್ತಿ ಹೆಣ್ಣು ಮಕ್ಕಳೇ ಮುಂದೆ ಬರ್ಬೇಕಂತ ಸೋಫಿಯಾ ಕುರೇಶಿ, ವ್ಯೋಮಿಕಾ ಸಿಂಗ್ ಅಂತ ತಾಯಿಂದ್ರು ಮುಂದೆ ಬಂದ್ರು. ಆಪರೇಷನ್ ಸಿಂಧೂರವನ್ನ ಸಾಕಾರಗೊಳಿಸಿದ್ರು. ಆಪರೇಷನ್ ಸಿಂಧೂರದ ಸಾಕಾರಕ್ಕೆ ನಮ್ಮ ಭಾರತದ ಸೈನಿಕರು ಶಸ್ತ್ರ ತಂದ್ರು. ಆದ್ರೆ ಪಾಕಿಸ್ತಾನದಂತೆ ಯಾವುದೋ ಅಮೇರಿಕ, ಯಾವುದೋ ಟರ್ಕಿ ಮುಂದೆ ಕೈ ಚಾಚಿ ಭಿಕ್ಷೆ ಬೇಡಿ ತಂದಂಥ ಶಸ್ತ್ರಾಸ್ತ್ರಗಳಲ್ಲ ನಮ್ಮವು. ಭಾರತದ ಸೈನಿಕರು ಸ್ವಾಭಿಮಾನದೊಂದಿಗೆ ರಷ್ಯಾದ ಜೊತೆ ಹೆಗಲು ಕೊಟ್ಟು ತಯಾರು ಮಾಡಿಸಿ ಇಂಪೋರ್ಟ್ ಮಾಡಿಸಿಕೊಂಡಂತ S-400 ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ಇದಕ್ಕಿಂತ ಹೆಮ್ಮೆ ವಿಚಾರ, ಆಕಾಶ್ ತೀರ್ ಏರ್ ಡಿಫೆನ್ಸ್ ಸಿಸ್ಟಮ್ ಜೊತೆಗೆ ಭಾರತದ ಸೈನಿಕರು ರಣಾಂಗಣಕ್ಕೆ ಬಂದ್ರು. ಬೇರೆ ಯಾವ ದೇಶದಿಂದಲೂ ಇಂಪೋರ್ಟ್ ಮಾಡಿಸಿಕೊಂಡಿದ್ದಲ್ಲ, ಬದಲಿಗೆ 100% ಮೇಕ್ ಇನ್ ಇಂಡಿಯಾ ಮೆಟೀರಿಯಲ್ ಇಂದ ಹಿಡಿದು ಲೇಬರ್ ಭಾರತದಲ್ಲೇ ನಿರ್ಮಾಣವಾದ ಇಂಡಿಜಿನಿಯಸ್ ಏರ್ ಡಿಫೆನ್ಸ್ ಭಾರತದ ಸೈನಿಕರು ಯುದ್ಧಕ್ಕಿಳಿದ್ರು. ನಮ್ಮ ಸೈನಿಕರ ಹತ್ರ D4 ಡಿಫೆನ್ಸ್ ಸಿಸ್ಟಮ್ಗಳಿದ್ವು, ಸಮರ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ವು, ಡ್ರೋನ್ಗಳು ನಮ್ಮ ಹತ್ರ ಇದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಇಸ್ರೇಲ್ ಇಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಅರಬ್ ಡ್ರೋನ್ಗಳು ಇದ್ವು, ಜಪಾನ್ ಇಂದ ಇಂಪೋರ್ಟ್ ಮಾಡಿಸಿಕೊಂಡಂತ ಕಾಮಿಕಾಜೆ ಡ್ರೋನ್ಗಳು ನಮ್ಮ ಹತ್ರ ಇದ್ವು, ಕೈಸ್ಗಳು ನಮ್ಮ ಭಾರತದ ಸೈನಿಕರ ಹತ್ರ ಇದ್ವು. ಅವು ಕೂಡ 100% ಮೇಕ್ ಇನ್ ಇಂಡಿಯಾ. ಸಿದ್ಧವಾಗಿದ್ವು. ಲೋಡೆಡ್ ಸ್ವೀಕರಿಸುತ್ತಿದ್ರು. INS ವಿಕ್ರಾಂತ್ ಜೊತೆಗೆ 34 ಹೆಚ್ಚು ಯುದ್ಧ ಹಡಗುಗಳು ವಿತ್ ಬ್ರಹ್ಮೋಸ್ ಮಿಸೈಲ್ ಲೋಡೆಡ್ ಒಂದಿಗೆ ನಾರ್ದನ್ ಅರೇಬಿಯಾ ಸೀನ ಪ್ಯಾಟ್ರೋಲಿಂಗ್ ಮಾಡ್ತಿದ್ವು. ಎಲ್ಲಾ ಶಸ್ತ್ರಾಸ್ತ್ರಗಳೊಂದಿಗೆ ಸಜ್ಜಾದಂತ ಭಾರತದ ಸೈನಿಕರು ರಣಾಂಗಣ ಪಾಕಿಸ್ತಾನ ಅಮೆರಿಕದಿಂದ ತರಿಸಿಕೊಂಡ J-16 ಫೈಟರ್ ಜೆಟ್ ಹೊಡೆದುರುಳಿಸಿದ್ರು. 17 ಥಂಡರ್ ಫೈಟರ್ ಜೆಟ್ಗಳನ್ನ ಭಾರತದ ಸೈನಿಕರು ಧ್ವಂಸಗೊಳಿಸಿದ್ರು. ಟರ್ಕಿ ಸೂಸೈಡ್ ಡ್ರೋನ್ಗಳನ್ನ ಭಾರತದ ಸೈನಿಕರು
ಸ್ವೀಡಿಷ್ ಮ್ಯಾನ್ AWSS ಸಾಫ್ಟ್ 2000 ಡಿಫೆನ್ಸ್ ಸಿಸ್ಟಮ್ ಅನ್ನ ಭಾರತಗೊಳಿಸಿದ್ರು. ಮತ್ತು ಪಾಕಿಸ್ತಾನದ ಒಂದೇ ಒಂದು ಡಿಫೆನ್ಸ್ ಸಿಸ್ಟಮ್ ಕೆಲಸ ಮಾಡಲಿಲ್ಲ. ಪಾಕಿಸ್ತಾನದ ಒಂದೇ ಒಂದು ರಡಾರ್ ಸಿಸ್ಟಮ್ ರೆಸ್ಪಾಂಡ್ ಮಾಡಲಿಲ್ಲ. ಇಡೀ ಆಪರೇಷನ್ ಸಿಂಧೂರವನ್ನು ಭಾರತದ ಸೈನಿಕರು ಮುಂದುವರಿಸಿದ್ರು. 29 ನಿಮಿಷ 9 ಟೆರರ್ ಕ್ಯಾಂಪ್ಸ್ಗಳ ಮೇಲೆ ದಾಳಿ, 70ಕ್ಕೂ ಹೆಚ್ಚು ಜನಕರ ಸಂಹಾರವನ್ನು ಮಾಡಿ ಭಾರತದ ಸೈನಿಕರು ತೋರಿಸ್ಕೊಟ್ರು. ಭಾರತ ಮಲಗಿದ್ರೆ ಮಾತ್ರ ಕುಂಭಕರ್ಣ, ಎದ್ರೆ ವೀರಭದ್ರ ಅನ್ನೋದನ್ನ ಜಗತ್ತಿಗೆ ಸಾಬೀತುಪಡಿಸುವ ಕೆಲಸ ಭಾರತದ ಸೈನಿಕರು ಮಾಡಿ ತೋರಿಸಿದ್ರಲ್ಲ. ನಮ್ಮ ಸೈನಿಕರು ತೋರಿಸ್ಕೊಟ್ಟಿದ್ದಾರೆ. ನೇರ ನಿಂತು ಯುದ್ಧ ಮಾಡಲಿಕ್ಕೆ ಕ್ಷಾತ್ರ ತೇಜಸ್ಸಿನೊಂದಿಗೆ ರಾಷ್ಟ್ರದ ರಕ್ಷಣೆಯನ್ನು ಮಾಡ್ಕೊಳ್ತೀವಿ. ಇನ್ನು ಉಳಿದಿರುವಂಥ ಕೆಲಸ ಯಾವುದು? ರಾಷ್ಟ್ರದ ಗಡಿ ಒಳಗಿರುವಂಥ ನಾವುಗಳು ಬ್ರಹ್ಮ ತೇಜಸ್ಸಿನೊಂದಿಗೆ ಪರಂಪರೆಯನ್ನು ಉಳಿಸಿಕೊಂಡು ಹೋದರೆ ಸಾಕು. ನಮ್ಮ ಮೇಲಾಗುವ ದಾಳಿ ವೈಚಾರಿಕ ದಾಳಿಗಳು, ನಮ್ಮ ಮೇಲಾಗುವ ದಾಳಿ ಸೈದ್ಧಾಂತಿಕ ದಾಳಿಗಳು. ಯಾವ ಮಟ್ಟಕ್ಕೆ ಆ ದಾಳಿಗಳು ಸಾಗಿದ್ದಾವೆ ನಮ್ಮ ಸಮಾಜದಲ್ಲಿ ಅಂದರೆ ಇಲ್ಲಿನ ಪರಿಸ್ಥಿತಿ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಬೆಂಗಳೂರಿನಂಥ ಮಹಾನಗರಗಳಲ್ಲಿ ನನ್ನ ತಂದೆ ಅವರು ಖುದ್ದು ಹೇಳಿದಂಥ ಅನುಭವದ ಮಾತು. ನನ್ನ ತಂದೆ ಬೆಂಗಳೂರಿನಲ್ಲಿ ರಿಕ್ಷಾ ಡ್ರೈವರ್, ಆಟೋ ಚಾಲಕರು. ನಮ್ಮಪ್ಪ ಇವತ್ತಿಗೂ ಬೆಂಗಳೂರಿನಲ್ಲಿ ಆಟೋ ಓಡಿಸ್ತಾರೆ. ನಮ್ಮಪ್ಪ ನನಗೆ ಹೇಳಿದ್ರು, ಬೆಂಗಳೂರಿನ ಮಕ್ಕಳು ಮನೆಯಿಂದ ಹಣೆ ಕುಂಕುಮ ಹಚ್ಚಿ ಆಟೋ ಹತ್ತುತ್ತಾರೆ. ಆಟೋ ಹಿಡಿದು ಕಾಲೇಜ್ ಕ್ಯಾಂಪಸ್ ದಾಟೋಕ್ಕೂ ಮುಂಚೆ ಹಣೆಯಲ್ಲಿರುವಂಥ ಕುಂಕುಮ ಅಳಿಸಿ ಆನಂತರ ಕಾಲೇಜ್ ಒಳಗೆ ಹೋಗ್ತಾರೆ. ಯಾಕೆ? ನಮ್ಮದೇ ಮನೆ ಹಿಂದೂ ಮಕ್ಕಳಲ್ವಾ? ಇಲ್ಲಿ ಕೂಡ ಇದೇ ರೀತಿ ಒಂದು ಪದ್ಧತಿ ಶುರುವಾಗಿತ್ತು. ಭಾವೈಕ್ಯತೆ ಎಂಬ ಸೋಕಾಲ್ಡ್ ಹೆಸರಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳ ಹಣೆಯಲ್ಲಿರುವಂಥ ಕುಂಕುಮವನ್ನು ಅಳಿಸಿ ಅವರಿಗೆ ಮತ್ತೊಂದು ಸಂಸ್ಕೃತಿಯನ್ನು ಪರಿಚಯ ಮಾಡುವಂಥ ಬಹಳ ದೊಡ್ಡ ಭಾವೈಕ್ಯತೆಯನ್ನು ತೋರಿಸುವಂಥ ಪ್ರಯತ್ನ ಅದು. ಯಾವ ಮಟ್ಟಕ್ಕೆ ನರೇಟಿವ್ ಟೆರರಿಸಮ್ ನಮ್ಮ ಸಮಾಜದಲ್ಲಿ ಸಾಗಿದೆ ಅಂದರೆ ನಮ್ಮ ಮನೆಯ ಮಕ್ಕಳಿಗೆ ಇವತ್ತು ಹಣೆ ಮೇಲೆ ಕುಂಕುಮ ಧರಿಸಿಕೊಳ್ಳಲಿಕ್ಕೆ ಕೀಳಿರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅರೆ ನಾನೊಬ್ಬ ಹಿಂದೂ ಅಂತ ಜಗತ್ತಿನ ಮುಂದೆ ಸಾರಿ ಸಂಕೇತವನ್ನು ಧರಿಸಿ ಹೇಳ್ಕೊಳ್ಳಿಕ್ಕೆ ನಮ್ಮ ಮಕ್ಕಳಿಗೆ ಕೀಳಿರಿಮೆ ಅಂದರೆ ಧರ್ಮ ಯಾವ ಪರಿಸ್ಥಿತಿಗೆ ಬಂದು ತಲುಪಿದೆ? ಯೋಚನೆ ಮಾಡಬೇಕಲ್ವ ನಾವು. ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ನಾನು ಹಣೆಗೆ ಧರಿಸ್ಕೊಂಡು ಓಡಾಡಲಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪಾಲಿಸ್ತಿಲ್ಲ, ಇನ್ಯಾರು ಪಾಲಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಧರ್ಮದ ಉತ್ತರಾಧಿಕಾರಿ ಅನ್ನೋದು ಜಗತ್ತಿನ ಮುಂದೆ ನಾನು ಸಾರಿ ಹೇಳಿಲ್ಲ, ಇನ್ಯಾರು ಹೇಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠ ಮಂದಿರಗಳಿಗೆ ನಾನು ಬರಲಿಲ್ಲ, ಇನ್ಯಾರು ಬರ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾವು ನಿಲ್ಲಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದ ಪರವಾಗಿ ಧರ್ಮದ ಕೆಲಸಗಳಿಗೆ ನಾನು ಸಮಯ ಕೊಡಲಿಲ್ಲ, ಇನ್ಯಾರು ಸಮಯ ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕಾರ್ಯಗಳಿಗೆ ನಾನು ಶ್ರಮ ವಹಿಸ್ತಿಲ್ಲ, ಇನ್ಯಾರು ಶ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ಧರ್ಮದ ಕೆಲಸಕ್ಕೆ ನಾನು ಆರ್ಥಿಕ ಸಹಾಯ ಮಾಡಲಿಲ್ಲ, ಇನ್ಯಾರು ಸಹಾಯ ಮಾಡುತ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಗ್ರಂಥಗಳನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಅಧ್ಯಯನ ಮಾಡಲಿಲ್ಲ, ಇನ್ಯಾರು ಅಧ್ಯಯನ ಮಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮದ ಆಚರಣೆಗಳನ್ನು ನಾನು ಆಚರಿಸಲಿಲ್ಲ, ಇನ್ಯಾರು ಆಚರಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನಮ್ಮ ಹಬ್ಬ ಹರಿದಿನಗಳನ್ನು ವಿಜೃಂಭಣೆಯಿಂದ ನಾನು ಸಂಭ್ರಮಿಸ್ತಿಲ್ಲ, ಇನ್ಯಾರು ಸಂಭ್ರಮಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ಮುಂದಿನ ಪೀಳಿಗೆಗೆ ನಾನು ಹೇಳ್ಕೊಡ್ಲಿಲ್ಲ, ಇನ್ಯಾರು ಹೇಳ್ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮುಂದಿನ ತಲೆಮಾರಿನ ಮಕ್ಕಳಿಗೆ ನಾನು ತಲುಪಿಸಿಕೊಡ್ಲಿಲ್ಲ, ಇನ್ಯಾರು ತಲುಪಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪದ್ಧತಿ ಮುಂದಿನ ತಲೆಮಾರಿಗೆ ನಾನು ಹೇಳ್ಕೊಡ್ಲಿಲ್ಲ, ಇನ್ಯಾರು ಹೇಳ್ಕೊಡ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದಾಗಲಿಲ್ಲ, ಇನ್ಯಾರು ಮುಂದೆ ಬರ್ತಾರೆ? ಇನ್ಯಾರು ನಮ್ಮ ಧರ್ಮ ರಕ್ಷಣೆ ಮಾಡ್ತಾರೆ? ಇನ್ಯಾರು ನಮ್ಮ ಪರಂಪರೆಯನ್ನು ಉಳಿಸ್ತಾರೆ? ಬೇರೆ ಯಾರು ಬರೋದಿಲ್ಲ. ಇಲ್ಲಿ ಕೂತಿರುವಂಥ ನನ್ನ ನಿಮ್ಮ ಜನ್ಮಸಿದ್ಧ ಜವಾಬ್ದಾರಿ ನಮ್ಮ ಪರಂಪರೆ ರಕ್ಷಣೆ ಆಗಬೇಕಾ? ಮನೆ ಮಕ್ಕಳಲ್ಲಿ ವೈಚಾರಿಕ ಜಾಗೃತಿ ಮೂಡಿಸಿ, ಬ್ರಹ್ಮ ತೇಜಸ್ಸಿನ ಜಾಗೃತಿ ಮೂಡಿಸಿ. ಯಾವ ಮಟ್ಟದ ಬ್ರಹ್ಮ ತೇಜಸ್ಸು? ಮುಂದೊಂದು ದಿನ ಈ ಬುದ್ಧಿಯೇ ಜೀವನ ಅಂತ ಅಂದ್ಕೊಂಡಿರುವಂಥ ಬುದ್ಧಿಜೀವಿಗಳು ಯಾರಾದರೂ ನಮ್ಮ ಮನೆ ಮಕ್ಕಳ ಮುಂದೆ ನಿಂತು ಧರ್ಮದ ವಿರುದ್ಧ ಪ್ರಶ್ನೆ ಚಿಹ್ನೆ ಹಾಕಿದರೆ, ದುರಾದೃಷ್ಟವಶಾತ್ ಇದು ಮುಂದೆ ಬರುವ ಪ್ರಶ್ನೆ ಅಲ್ಲ, ಈಗಾಗಲೇ ಹುಟ್ಕೊಂಡಿರುವಂಥ ಪ್ರಶ್ನೆ ಮಾಡೋರು ಯಾರು? ಸಾಮಾನ್ಯರ? ಕೋರ್ಟ್ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಪ್ರಶ್ನೆ ಮಾಡ್ತಾರೆ, ಶ್ರೀರಾಮಚಂದ್ರರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರವಾಗಿ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ, ಏನು ಪುರಾವೆ ಇದೆ ಹಿಂದೂಗಳ ಹತ್ರ? A question that was asked in the Supreme Court of India during the judgment of Sri Ram Janmabhoomi case. What gives us the guarantee that this same question might not come to our doorsteps in the future days? ಕೋರ್ಟ್ನಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮ ಮನೆ ಬಾಗಿಲೂರಿಗೆ ಬರೋದಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ನಮ್ಮ ಹತ್ರ? ಮುಂದೆ ನಮ್ಮ ಮನೆ ಮಕ್ಕಳ ಮುಂದೆ ನಿಂತು ರಾಮರ ಅಸ್ತಿತ್ವಕ್ಕೆ ಪ್ರಶ್ನೆ ಚಿಹ್ನೆ ಹಾಕಿದಾಗ ಮನೆಯ ಒಂದೊಂದು ಹಿಂದೂ ಮಗು ಎದೆಪ್ಪಿಸ್ಕೊಂಡು ತಟ್ಕೊಂಡು ಉತ್ತರ ಕೊಡಬೇಕು. ಶ್ರೀರಾಮಚಂದ್ರರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದರೆ ಶ್ರೀರಾಮಚಂದ್ರರ ಇಡೀ ವಂಶವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂಥ ಉತ್ತರ ಅಯ್ಯಪ್ಪ ಸ್ವಾಮಿ ಕೃಪೆಯಿಂದ, ಭಗವಂತನ ಕೃಪಾಶೀರ್ವಾದದಿಂದ ಮೊದಲಿಗೆ ಬಂದದ್ದು ಶ್ರೀಹರಿಯ ಮಗ ಬ್ರಹ್ಮ,
ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷ ಮಗ ವಿಕುಕ್ಷಿ, ವಿಕುಕ್ಷ ಮಗ ಬಾಣ, ಬಾಣನ ಮಗ ಅನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರವೃದ್ಧ, ಪ್ರವೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥರ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಮನೆ ಮನೆಯ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ಧರ್ಮ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಇದೇ ನಮ್ಮೆಲ್ಲರ ಆದರ್ಶ. ಈ ಆದರ್ಶವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂಥ ಕಾರ್ಯದಲ್ಲಿ ನಮ್ಮ ಕೈಲಾಗುವಂಥ ಸೇವೆಯನ್ನು ಧರ್ಮಕ್ಕೆ ಸಲ್ಲಿಸೋಣ. ಆ ಸೇವೆಯಲ್ಲಿ ನಾವು ಇಷ್ಟು ವರ್ಷಗಳ ಕಾಲ ಮಾಡಿಕೊಂಡು ಬಂದಂಥ ಪ್ರಾರ್ಥನೆ ಹಾದಿ ಸುಲಭದ್ದಲ್ಲ. ಸಂಗ್ರಹ ಪ್ರಾರ್ಥನೆಯಲ್ಲಿ ನಾವು ಹೇಳುವಂಥ ಮಾತು ಶ್ರುತಂ ಚೈವ ಯತ್ಕಂಠ ಕಾರ್ಕೀಣ ಮಾರ್ಗಂ ಸ್ವಯಂ ಸುಕೃತಂ ನಾ ಸುಖಂ ಕಾರ್ಯತ್. ನಮಗೆ ಗೊತ್ತು ಇದು ಸುಖದ ಹಾದಿ ಅಲ್ಲ ಅಂತ. ಕಲ್ಲು ಮುಳ್ಳುಗಳೇ ತುಂಬಿರುವಂಥ ಹಾದಿ ಧರ್ಮದ ಹಾದಿ. ಆದರೆ ಇತಿಹಾಸದ ಬೆಳಕಿನಲ್ಲಿ ಸ್ಪಷ್ಟ ದೃಷ್ಟಿಯಲ್ಲಿ ಅದನ್ನು ಅಧ್ಯಯನ ಮಾಡಿದ ನಂತರವೂ ಧರ್ಮದ ಹಾದಿಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಯಾಕೆ? ಇದೊಂದು ಧರ್ಮ ರಕ್ಷಣೆಯಾಗಿ ಮುಂದಿನ ಪೀಳಿಗೆಗೆ ತಲುಪಿಸಿದರೆ ಸಾಕು ಅಂತ. ಆ ಒಂದೇ ಒಂದು ಆದರ್ಶ. ಕೊನೆಯ ಕನಸು ಯಾವುದು? ಸಂಘ ಪ್ರಾರ್ಥನೆ ಕೊನೆಯ ಸಾಲುಗಳು ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥ ಭವತ್ವಾಶಿಷಾತೆ ಭೃಶಂ. ತಾಯಿ ಭಾರತಿಯನ್ನ ತನ್ನ ಪರಮ ವೈಭವದ ಅತ್ಯುನ್ನತ ಶಿಖರಕ್ಕೇರಿಸಿ ತುಂಬಿಸಿಕೊಳ್ಳೋದೇ ನಮ್ಮೆಲ್ಲರ ಅಂತಿಮ ಕನಸು. ಆ ಅಂತಿಮ ಕನಸಿನ ಸಾಕಾರಕ್ಕೋಸ್ಕರ ನಮ್ಮ ಕೈಲಾಗುವಂಥ ಕೆಲಸ ಧರ್ಮಕ್ಕೋಸ್ಕರ ಮಾಡೋಣ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗತ್ತಾ? ಮಾತಾಡಿ ಧರ್ಮ ಜಾಗೃತಿ ಮಾಡಿ. ಮನೆ ಜೊತೆ ಮಾತಾಡಿ, ಮನೆ ಕುಟುಂಬದವ್ರ ಜೊತೆ ಮಾತಾಡಿ ಧರ್ಮ ಜಾಗೃತಿ ಮೂಡಿಸಿ. ನಿಮ್ಮಿಂದ ಹಾಡ ಜಾಗೃತಿ ಮಾಡಲಿಕ್ಕಾಗತ್ತಾ? ಭಕ್ತಿ ಗೀತೆಗಳನ್ನು ಹಾಡಿ, ಧರ್ಮದ ಗೀತೆಗಳನ್ನು ಹಾಡಿ, ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಜನೆಗಳನ್ನು ಹಾಡಿ ಧರ್ಮ ಜಾಗೃತಿಯನ್ನು ಮೂಡಿಸಿ. ನಿಮ್ಮಿಂದ ಬರೆದು ಜಾಗೃತಿ ಮೂಡಿಸ್ಲಿಕ್ಕಾಗತ್ತಾ? ನೈಜ ಇತಿಹಾಸವನ್ನು ಬರೆದು ದಾಖಲಿಸಿ ಧರ್ಮದ ಜಾಗೃತಿಯನ್ನು ಮೂಡಿಸಿ. ನಿಮಗೆ ಸಮಯ ಕೊಡ್ಲಿಕ್ಕಾಗತ್ತಾ? ಸಮಯ ಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ಹಣ ಸಹಾಯ ಮಾಡ್ಲಿಕ್ಕಾಗತ್ತಾ? ಆದಾಯವನ್ನು ಮಾಡಿ ಧರ್ಮದ ಕೆಲಸ ಸಾಕಾರಗೊಳಿಸಿ. ಇದು ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿತ್ತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗಲಿಲ್ಲ ಅಂದರೆ ಪರವಾಗಿಲ್ಲ. ಯಾರಾದರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕಿ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂಥ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಧರ್ಮ ಜಾಗೃತಿ ತನ್ನಿಂತಾನೇ ಆಗುತ್ತೆ. ಧರ್ಮ ಸಂಘಟನೆ ತನ್ನಿಂತಾನೇ ವೃದ್ಧಿ ಆಗುತ್ತೆ. ಈ ಆದರ್ಶವನ್ನು ಪಡೆದು ಧರ್ಮಕ್ಕೋಸ್ಕರ ನಮ್ಮ ಕೈಲಾದ ಸಲ್ಲಿಸೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ನಂಗೆರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸಮಸ್ತ ಸಮಿತಿಯ ಹಿರಿಯರಿಗೆ, ವಿಶೇಷವಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಒಂದು ಧಾರ್ಮಿಕ ಸಭೆ ಊರಿನಲ್ಲಿ ಆಯೋಜನೆ ಮಾಡಬೇಕಂದ್ರೆ ವಾರಗಟ್ಟಲೆ ತಿಂಗಳ ಮನೆ ಬಿಟ್ಟು, ಊಟ ಬಿಟ್ಟು, ನಿದ್ದೆಗೆಟ್ಟು, ಮನೆಯಲ್ಲಿ ಕೆಲಸ ಇಲ್ಲ ಅಂತಲ್ಲ ಅವರಿಗೆ. ಮನೆಯಲ್ಲಿ 108 ಕೆಲಸ ಇದ್ರು. ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗಬೇಕಂತ ದೇವಸ್ಥಾನದ ಕಾರ್ಯಕ್ಕೆ ಮನೆ ಕೆಲಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿರ್ತಾರೆ. ಆ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಏನು ಗೌರವ ಸಲ್ಲಿಸಿ ಗೊತ್ತಿಲ್ಲ. ಇರುವಂಥ 106 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕ್ಕೂ ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಾಲೆ ಹಾಕೊಂಡು ನಿಂತಿರುವಂಥ ನಮ್ಮ ಧರ್ಮದ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ಮನಸ್ಸವನ್ನು ಬದಿಗಿಟ್ಟು ಬಂದು ಧರ್ಮದ ಕೆಲಸ ಮಾಡ್ತಿದ್ಯಲ್ಲಪ್ಪ, ನಿನ್ನ ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದಿರ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವಂಥ ಗೌರವ ಇದೆ. ಶಾಸ್ತ್ರಕಾರರ ಮಾತು, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ಪರವಾಗಿ ಧರ್ಮವೇ ನಿಲ್ಲುತ್ತೆ. ಆದ್ರಿಂದ ಧರ್ಮದ ಕೆಲಸ ಮಾಡುವಂಥ ಕಾರ್ಯಕರ್ತ ಅಣ್ಣಂದಿರ ಬೆಂಬಲಕ್ಕೆ ನಿಲ್ಲೋದು ಧರ್ಮದಲ್ಲಿ ಇರುವಂಥ ಸಮಸ್ತ ನಮ್ಮೆಲ್ಲ ಹಿಂದೂ ಬಾಂಧವರ ಜವಾಬ್ದಾರಿ. ಪಾಲಿಸೋಣ. ಮನೆ ಮಕ್ಕಳಿಗೂ ಅದೇ ಆದರ್ಶವನ್ನು ನೀಡೋಣ. ಶಾಸ್ತ್ರದ ಮಾತು, ವರಮ್ಮೇಕಂ ಗುಣಿ ಪುತ್ರ ನಚಮೂರ್ಗ ಶತೈರಪಿ. ಧರ್ಮ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿ ಇದೆಯಲ್ಲ, ಒಂದೊಂದು ಹಿಂದೂ ಮಗುವನ್ನ ದೇವಸ್ಥಾನಕ್ಕೆ ಕರ್ಕೊ ಬನ್ನಿ, ಸಂಸ್ಕಾರ ಕೊಟ್ಟ ನೈಜ ಹಿಂದೂ ಅಂತ ಬೆಳೆಸಿ ಸಾಕು. ಒಂದು ಮಗುವಿಂದ ಧರ್ಮ ರಕ್ಷಣೆ ಆಗುತ್ತೆ. ಆ ಆದರ್ಶವನ್ನು ಮನೆ ಮಕ್ಕಳಿಗೆ ನೀಡ್ತಾ, ಮನೆ ಮಕ್ಕಳಿಗೂ ನಮ್ಮ ಕಾರ್ಯಕರ್ತರಿಂದ ಆದರ್ಶ ನೀಡೋಣ ಅಂತ ಹೇಳ್ತಾ
ಇಡೀ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂಥ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ ಗುರು ಮಹಾರಾಜು ಶಾರದಾ ಮಾತೆ ನನ್ನ ಕೈಲಿ ಹಾಡಿಸಿದೆ ಹೇಳಿಸಿದೆ ಎರಡು ಮಾತುಗಳನ್ನು ಕೇಳಿಸ್ಕೊಂಡಂಥ ದೇವತ್ರಿಯರಿಗೆ, ವಿದ್ವದ್ಗಣ್ಯರಿಗೆ, ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿಣಿಯರಿಗೆ, ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ, ತಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹಚ್ಚಿ ನಮಸ್ಕರಿಸ್ತೇನೆ. ನುಡಿ ನಮ್ಮ ಶ್ರೀ ಅಯ್ಯಪ್ಪ ದೇವರ ಪಾದರವಿಂದಗಳಿಗೆ ಸಮರ್ಪಿಸ್ತಾ ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೊಮ್ಮೆ ಜೈಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನು ಗಾಳಿನ ತೂರ್ತಾ ಉಚ್ಚ ಕಂಠದಿಂದ ನನ್ನ ಜೊತೆ ಭಾರತ್ ಮಾತೆಗೆ ಜಯಘೋಷ ಹಾಕಿ ಬಲ್ ಭಾರತ್ ಮಾತಾ ಕಿ, ಬಲ್ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್, ಸ್ವಾಮಿಯೇ ಶರಣಮಯ್ಯಪ್ಪ. ಜೈ ಹಿಂದ್, ವಂದೇ ಮಾತರಂ.